ಎಲ್ರಿಗೂ ನಮಸ್ಕಾರ ಮಕ್ಕಳ. ಇವತ್ತು ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಮೆನ್ಸುರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೆನ್ಸುರೇಷನ್ಗೆ ಕನ್ನಡದಲ್ಲಿ ಕ್ಷೇತ್ರಗಣಿತ ಅಂತ ಕರಿತೀವಿ. ಏನು ಮೆನ್ಸುರೇಷನ್ ಅಂತ ನೋಡೋದಾದರೆ, ಅದಕ್ಕೆ ಡೆಫಿನೇಷನ್ನ ಕೊಡೋದಾದರೆ, ಮೆನ್ಸುರೇಷನ್ ಇದನ್ನು ಕನ್ನಡದಲ್ಲಿ ಕ್ಷೇತ್ರಗಣಿತ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಷೇತ್ರಗಣಿತ. ಕ್ಷೇತ್ರಗಣಿತ ಅಂತ ಕರಿತೀವಿ. ಡೆಫಿನೇಷನ್ನ ನೋಡೋದಾದರೆ, ಮೆನ್ಸುರೇಷನ್ ಈಸ್ ಅ ಬ್ರಾಂಚ್ ಆಫ್ ಬರ್ಕೊಳ್ಳಿ. ಮೆನ್ಸುರೇಷನ್ ಈಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಇದು ಒಂದು ಮ್ಯಾಥಮೆಟಿಕ್ಸ್ನ ಬ್ರಾಂಚ್ ಆಗಿರುತ್ತೆ, ಅಂದರೆ ಒಂದು ಶಾಖೆ ಆಗಿರುತ್ತೆ. ಡೀಲ್ಸ್ ವಿತ್ ಮೆಜರ್ಮೆಂಟ್ ಆಫ್ shapes and size. Shapes and figures. ಏನು ಶೇಪ್ಸ್ ಆ್ಯಂಡ್ ಫಿಗರ್ಸ್ ಅಂತ ಅಂದರೆ, ಶೇಪ್ಸ್ ಅಂತ ಬಂದಾಗ ಅದು 2 ಡೈಮೆನ್ಷನಲ್ ಆಗಿರ್ಬೋದು ಅಥವಾ 3 ಡೈಮೆನ್ಷನಲ್ ಆಗಿರ್ಬೋದು. ಇನ್ನು ಫಿಗರ್ಸ್ ಅಂತ ಬಂತು ಅಂದರೆ ಪಾಯಿಂಟ್, ಲೈನ್ ಸೆಗ್ಮೆಂಟು, ಆ್ಯಂಗಲ್ಸ್ ಆಗಿರ್ಬೋದು, ವರ್ಟಿಸಿಸ್ ಆಗಿರ್ಬೋದು, ಈ ಥರದನ್ನು ಮೆಷರ್ ಮಾಡುವಂಥದ್ದು ಆಗಿರುತ್ತೆ. ಸಚ್ ಆಸ್ ಲೆಂತ್ ಅಂತ ಅಂದರೆ ಉದ್ದನ ಅಳತೆ ಮಾಡೋದಾಗಿರುತ್ತೆ. ಅಥವಾ ಪೆರಿಮೀಟರ್ ಅಂತ ಅಂದರೆ ಸುತ್ತಳತೆನ ಅಳತೆ ಮಾಡೋವಂಥದ್ದು. ಮತ್ತು ಏರಿಯಾ ಅಂತ ಅಂದರೆ ವಿಸ್ತೀರ್ಣನ ಅಳತೆ ಮಾಡೋದಾಗಿರಬಹುದು. ಆ್ಯಂಡ್ ಸರ್ಫೇಸ್ ಏರಿಯಾ ಅಂತ ಅಂದರೆ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಆ್ಯಂಡ್ ವಾಲ್ಯೂಮ್. ವಾಲ್ಯೂಮ್ ಅಂತ ಅಂದರೆ ಘನಫಲನ ಅಳತೆ ಮಾಡುವಂಥದ್ದು ಮೆನ್ಸುರೇಷನ್ ಆಗಿರುತ್ತೆ. ಇಷ್ಟು ಅರ್ಥ ಆಗಿದೆಯಾ? ಮೆನ್ಸುರೇಷನ್ನ ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದರೆ, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್, ಮತ್ತು ಸರ್ವೆ ಮಾಡಲಿಕ್ಕೆ, ಮ್ಯಾಪ್ ಮಾಡೋದಕ್ಕೆ, ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳಲ್ಲಿ ಪ್ಯಾಕಿಂಗ್ ಮಾಡೋದಕ್ಕೆ, ನೆಕ್ಸ್ಟು ಫ್ಯಾಷನ್ ಡಿಸೈನಿಂಗಲ್ಲಿ, ನೆಕ್ಸ್ಟು ನೀವು ಹೈಯರ್ ಎಜುಕೇಷನ್ ಏನಾದರೂ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಫೀಲ್ಡಲ್ಲೂ ಕೂಡ ನೀವು ಮೆನ್ಸುರೇಷನ್ನ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಫಿಗರ್ಸ್. ಏನು 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಫಿಗರ್ಸ್ ಅಂತ ಅಂದರೆ, 2 ಡೈಮೆನ್ಷನಲ್ ಅಂತ ಅಂದರೆ 2 ಆಯಾಮದ ಆಕೃತಿಗಳು. ನೆಕ್ಸ್ಟ್ 3 ಡೈಮೆನ್ಷನಲ್ ಫಿಗರ್ಸ್ ಅಂತ ಅಂದರೆ 3 ಆಯಾಮದ ಆಕೃತಿಗಳಾಗಿರುತ್ತೆ. ಈಗ ನಾವು ಒಂದಷ್ಟು 2 ಡೈಮೆನ್ಷನಲ್ ಮತ್ತು 3 ಡೈಮೆನ್ಷನಲ್ಲು ಫಿಗರ್ಸ್ನ ಲಿಸ್ಟ್ ಮಾಡ್ತಾ ಹೋಗೋಣ. 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್. 2 ಡೈಮೆನ್ಷನಲ್ಲಿ ನಾವು ನೋಡೋದಾದರೆ, ಸರ್ಕಲ್, ಟ್ರಯಾಂಗಲ್, ನೆಕ್ಸ್ಟ್ ಸ್ಕ್ವೇರ್, ರೆಕ್ಟ್ಯಾಂಗಲ್, ನೆಕ್ಸ್ಟ್ ಪ್ಯಾರಲೆಲೋಗ್ರಾಮ್, ಪ್ಯಾರಲೆಲೋಗ್ರಾಮ್ ಆಗಿರ್ಬೋದು, ಟ್ರೆಪೀಸಿಯಂ, ರೋಂಬಸ್, ಇನ್ನೂ ಸಾಕಷ್ಟಿದ್ದಾವೆ. ಪೆಂಟಾಗಾನ್, ಹೆಕ್ಸಾಗಾನ್, ಹೆಪ್ಟಾಗಾನ್, ಸೆಪ್ಟಾಗಾನ್, ಈ ಥರದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನು 3 ಡೈಮೆನ್ಷನಲ್ ಫಿಗರ್ ಅಂತ ಬಂದರೆ ನಮಗೆ ಗೊತ್ತಿದೆ ಕ್ಯೂಬಾಯ್ಡ್, ಕೋನ್, ಸಿಲಿಂಡರ್, ಸ್ಪಿಯರ್ ಆ್ಯಂಡ್ ಹೆಮಿಸ್ಪಿಯರ್, ಪಿರಮಿಡ್, ನೆಕ್ಸ್ಟ್ ಟ್ರಯಾಂಗ್ಯುಲರ್ ಬೈಪ್ರಿಸಮ್. ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಟ್ರಯಾಂಗ್ಯುಲರ್ ಪ್ರಿಸಮ್, ಟೆಟ್ರಾಹೆಡ್ರಾನ್,
ಆಕ್ಟಾಹೆಡ್ರಾನ್. ಸೊ ಈ ಥರದನ್ನೆಲ್ಲ ನೀವು ನೋಡ್ತಾ ಹೋಗ್ತೀರಾ ಮುಂದೆ. ಸೊ ಎಟ್ಸೆಟ್ರಾ. ಸೊ ಇದು 3 ಡೈಮೆನ್ಷನಲ್ ಫಿಗರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್ ಟರ್ಮ್ಸ್, 2D ಶೇಪ್ಸ್. ಸೊ 2D ಶೇಪ್ಸಲ್ಲಿ ಇಂಪಾರ್ಟೆಂಟ್ ಟರ್ಮ್ಸ್ ಯಾವುದ್ಯಾವುದಪ್ಪ ಅಂತ ಅಂದರೆ, ಒಂದು ಪೆರಿಮೀಟರು, ಇನ್ನೊಂದು ಏರಿಯಾ. ಸೊ ಪೆರಿಮೀಟರ್ ಅಂತಂದರೆ ನಾನು ಆಗಲೇ ಹೇಳಿದೆ, ಕನ್ನಡದಲ್ಲಿ ಇದಕ್ಕೆ ಸುತ್ತಳತೆ ಅಂತ ಕರಿತೀವಿ. ಸೊ ಇದಕ್ಕೆ ಡೆಫಿನೇಷನ್ನ ನೋಡೋದಾದರೆ, ಸೊ ಪೆರಿಮೀಟರ್ ಅಂತ ಅಂದರೆ ಟೋಟಲ್ ಬೌಂಡ್ರಿ ಲೆಂತ್. ಸೊ ಟೋಟಲ್ boundary length of a 2D shapes. ಸೊ 2 ಆಯಾಮದ ಆಕೃತಿಗಳು. ಸೊ ಈ 2 ಆಯಾಮದ ಆಕೃತಿಗಳಲ್ಲಿ ಒಂದು ಸಮತಲ ಆಕೃತಿ ಏನಿರುತ್ತೆ, ಸಮತಲದಲ್ಲಿರೋಂಥ ಆಕೃತಿಯ ಸುತ್ತಲಿನ ದೂರ ನಾವೇನಂತ ಕರಿತೀವಿ, ಸುತ್ತಳತೆ ಅಥವಾ ಪೆರಿಮೀಟರ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಸಪೋಸ್ ಒಂದು ಎಕ್ಸಾಂಪಲ್ನ ನೋಡೋದಾದರೆ, ಸೊ ಈಗ ಯಾವುದೋ ಒಂದು ಶೇಪ್ ಇದೆ ಇಲ್ಲಿ. ಸೊ ಈ ಶೇಪಿಗೆ ನೀವು ನೋಡ್ಬೋದು ಇಲ್ಲಿ. ಸೊ ಏನಾಗ್ತಿದೆ, ಈ ಬೌಂಡ್ರಿ ರೀಜನ್ ಏನಿದೆ, ಈ ಬೌಂಡ್ರಿ ಏನು ಕಾಣಿಸ್ತಿದೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಪೆರಿಮೀಟರ್. ಸೊ ಏನಂತ ಹೇಳ್ತೀವಿ, ಒಂದು ನಿಮಿಷ, ಎಕ್ಸಾಂಪಲ್, ಈ ಬೌಂಡ್ರಿ ಏನಿದೆ, ಸೊ ಈ ಬೌಂಡ್ರಿನ ನಾವು ಏನಂತ ಕರಿತೀವಿ, ಪೆರಿಮೀಟರ್ ಅಂತ ಅಂದ್ಬಿಟ್ಟು ಕರಿತೀವಿ. ಓಕೆನಾ. ಸೊ ಎಲ್ಲೆಲ್ಲಿ ನೀವು ಪೆರಿಮೀಟರ್ನ ನೋಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಪ್ಲೇ ಗ್ರೌಂಡಲ್ಲಿ ನೀವು ನೋಡ್ಬೋದು, ಏನಾದರೂ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇತ್ತು ಅಂತ ಅಂದರೆ ಸುತ್ತ ಬೌಂಡ್ರಿ ಬಾರ್ಡರಲ್ಲಿ ಏನಿರುತ್ತೆ ಅಲ್ಲಿ ಓಡ್ತೀರಾ. ಸೊ ಇನ್ನು ನಿಮ್ಮ ಮನೆಯಲ್ಲಿ ನೋಡೋದಾದರೆ ಫೋಟೋ ಫ್ರೇಮ್ಗಳಲ್ಲಿ ಕೂಡ ನಾವು ಪೆರಿಮೀಟರ್ನ ನೋಡ್ಬೋದು. ಸೊ ನೆಕ್ಸ್ಟ್ ಈಸ್ ಏರಿಯಾ. ಸೊ ಏರಿಯಾ ಅಂತ ಅಂದರೆ ಕನ್ನಡದಲ್ಲಿ ವಿಸ್ತೀರ್ಣ. ಸೊ ಏನು ಸಮತಲ ಆಕೃತಿ ಇರುತ್ತೆ, ಸಮತಲದಲ್ಲಿರೋಂಥ ಆಕೃತಿ ಏನು ಒಂದಷ್ಟು ಪ್ರದೇಶನ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಆಕ್ರಮಿಸ್ಕೊಂಡಿರುತ್ತೆ, ಸೊ ಅದನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಸೊ ಇದಕ್ಕೆ ಡೆಫಿನೇಷನ್ ನೋಡೋದಾದರೆ, ಟೋಟಲ್ ಸ್ಪೇಸ್, ಸೊ ಟೋಟಲ್ ಸ್ಪೇಸ್ ಕವರ್ಡ್ ಬೈ ಅ 2D ಶೇಪ್ಸ್. ಓಕೆನಾ. ಸೊ ಈಗ ನೆಕ್ಸ್ಟು ಇದೇ ಫಿಗರ್ ಇದೆ. ಸೊ ಈ ಫಿಗರಲ್ಲಿ ಒಳಗಡೆ ಏನು ಈ ರೀಜನ್ ಇದೆ, ಸೊ ಇದೇನಾಗಿರುತ್ತೆ, ಏರಿಯಾ ಆಗಿರುತ್ತೆ ಮಕ್ಕಳು. ಸೊ ಏರಿಯಾನ ಎಲ್ಲೆಲ್ಲಿ ನೀವು ನೋಡ್ಬೋದು ಅಂತ ಅಂದರೆ, ಸಪೋಸ್ ಈಗ ನಿಮ್ಮ ಮನೆಯಲ್ಲಿ ಟೈಲ್ಸ್ ಹಾಕ್ಸ್ತಿರ್ತೀರ ಫ್ಲೋರ್ಗೆ. ಸೊ ಅಲ್ಲಿ ಟೈಲಿಂಗ್ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಿ ಕೂಡ ನಾವು ಏರಿಯಾನ ನೋಡ್ಬೋದು. ಅಥವಾ ನಿಮ್ಮ ಮನೇಲಿರೋ ಗೋಡೆಗೆ ಪೇಂಟ್ ಮಾಡಿಸ್ತೀರ, ಸೊ ಆ ಪೇಂಟಲ್ಲೂ ಕೂಡ ಪೇಂಟ್ ಮಾಡೋ ರೀಜನ್ನ ನಾವು ವಿಸ್ತೀರ್ಣ ಅಂತ ಹೇಳ್ಬೋದು, ಏರಿಯಾ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈಸ್ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಎ 2D ಶೇಪ್ಸ್. ಸೊ 2D ಶೇಪ್ಸ್ ಅಂತಂದರೆ 2 ಡೈಮೆನ್ಷನಲ್ ಶೇಪ್ಸ್ ಏನೇನಿದೆ, ಇವತ್ತಿನ ಒಂದು ಸೆಷನಲ್ಲಿ ನಾವು ಅದರದ್ದು ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟ್ ಒನ್ ರೆಕ್ಟ್ಯಾಂಗಲ್. ಏನು ರೆಕ್ಟ್ಯಾಂಗಲ್ ಅಂತ ಅಂದರೆ, ಸೊ ಎ ರೆಕ್ಟ್ಯಾಂಗಲ್ ಈಸ್ ಅ ಕ್ಲೋಸ್ಡ್ ಫಿಗರ್ ವಿತ್ 4 sides, 4 ಆ್ಯಂಗಲ್, 4 ವರ್ಟಿಸಸ್. ಸೊ ಈಚ್ ಆ್ಯಂಗಲ್ ಏನಾಗಿರುತ್ತೆ, ಮೆಜರಿಂಗ್ 90 ಡಿಗ್ರಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಆಗಿರೋವಂಥದ್ದು. ಸೊ ಈಗ ನಾವು ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಸೆಷನಲ್ಲಿ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಮತ್ತು ಏರಿಯಾ, ಸೊ ಒಂದೊಂದು 2D ಶೇಪ್ಸ್ದು ಕೂಡ ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಈಗ ರೆಕ್ಟ್ಯಾಂಗಲ್ ತೊಗೊಂಡಿದ್ದೀನಿ. ಸೊ ಈ ರೆಕ್ಟ್ಯಾಂಗಲ್ಗೆ ಒಂದು ನೇಮಿಂಗ್ ಮಾಡೋಣ, ABCD ಅಂತ. ಸೊ ಈ ABCD, ABದು ದಿಸ್ ಇಸ್ ಲೆಂತ್, ಸರಿನಾ. ಸೊ ಆ್ಯಂಡ್ ದಿಸ್ ಇಸ್ ಬ್ರೆಡ್ತ್. ಆ್ಯಂಡ್ ದಿಸ್ ಇಸ್ ಬ್ರೆಡ್ತ್. ಸೊ ಇದು ಲೆಂತ್ ಆದರೆ ಆಪೋಸಿಟ್ ಸೈಡ್ ಕೂಡ ಏನಾಗಿರುತ್ತೆ, ಇದು ಕೂಡ ಲೆಂತ್ ಆಗಿರುತ್ತೆ. ಇದು ಬ್ರೆಡ್ತ್ ಆದರೆ ಈ ಕಡೆದು ಕೂಡ ಏನಾಗಿರುತ್ತೆ, ಬ್ರೆಡ್ತ್ ಆಗಿರುತ್ತೆ, ಸರಿನಾ. ಈಗ ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್, ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್ ಪಿ ಅಂತ ತೊಗೊತೀವಿ. ಸೊ ಪಿ ಈಸ್ ಈಕ್ವಲ್ ಟು, ಸೊ ನಮಗೆ ಗೊತ್ತಿದೆ ಟೋಟಲ್ ಬೌಂಡ್ರಿ ಲೆಂತ್ ಏನಿರುತ್ತೆ ಅಂತ. ಸೊ ಈಗ ನಾವು ನೋಡೋದಾದರೆ ಇಲ್ಲಿ ಟೋಟಲ್ ಬೌಂಡ್ರಿ ಯಾವುದಿದೆ, ಸೊ ಇದು ಈ ರೀಜನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಟೋಟಲ್ ಬೌಂಡ್ರಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, AB ಪ್ಲಸ್ BC ಪ್ಲಸ್ CD ಪ್ಲಸ್ DA ಅಂತ ನಾನು ಬರ್ಕೊತೀನಿ. ಸೊ AB ಪ್ಲಸ್ BC ಪ್ಲಸ್ CD ಪ್ಲಸ್ DA. ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು AB ಅಂತ ಅಂದರೆ ಏನಿದೆ ಇಲ್ಲಿ, L
ಅಂತಂದರೆ ಲೆಂತ್. ಸೊ ಬಿ ಸಿ ಇಸ್ ಈಕ್ವಲ್ ಟು ಬ್ರೆಡ್ ಆ್ಯಂಡ್ ಸಿ ಡಿ ಈಸ್ ಲೆಂತ್ ಆ್ಯಂಡ್ ಡಿ ಎ ಈಸ್ ಬ್ರೆಡ್. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಲೆಂತ್ಸ್ ಆರ್ ದೇರ್, ಎಷ್ಟು ಉದ್ದ ಇದೆ ಇಲ್ಲಿ? ಸೊ 2 ಉದ್ದ ಪ್ಲಸ್ 2 ಅಗಲ, ಸೊ 2 ಇಂಟು ಬ್ರೆಡ್. ಓಕೆನಾ? ಸೊ 2 ಬಿ. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು, ಸೊ ಎರಡರಲ್ಲೂ ಕಾಮನ್ ಆಗಿರೋದೇನೋ 2. ಸೊ 2ನ ಹೊರಗಡೆ ಕಾಮನ್ ತೆಗೆದ್ರೆ ಉಳ್ಕೊಂಡಿದ್ದೇನೋ ಲೆಂತ್ ಪ್ಲಸ್ ಬ್ರೆಡ್. ಸೊ ದಿಸ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ಔಟ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಸೊ ನೆಕ್ಸ್ಟ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಏರಿಯಾನ ಫೈಂಡ್ ಔಟ್ ಮಾಡೋದು? ಸೊ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್, ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ದಟ್ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್. ಸೊ ಏರಿಯಾ ಈಸ್ ಈಕ್ವಲ್ ಟು, ಸೊ ಲೆಂತ್ನ ಎಲ್, ಬ್ರೆಡ್ತನ ಬಿ ಅಂತ ಬರೀತೀವಿ. ಅರ್ಥ ಆಗಿದೆಯಾ ಇಷ್ಟು? ಸೊ ರೆಕ್ಟ್ಯಾಂಗಲ್ಗೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಆಯತ ಅಂತ ಕರಿತೀವಿ. ಓಕೆನಾ? ಇಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಸ್ಕ್ವೇರ್. ಸೊ ಸ್ಕ್ವೇರ್ಗೆ ಏನಂತ ಕರಿತೀವಿ ಕನ್ನಡದಲ್ಲಿ? ಸೊ ಸ್ಕ್ವೇರ್ಗೆ ಚೌಕ ಅಂತ ಕರಿತೀವಿ ಮಕ್ಕಳ. ಒಂದು ನಿಮಿಷ. ಚೌಕ. ಓಕೆನಾ? ಸೊ ಇದಕ್ಕೆ ಏನು ಚೌಕಗೆ ಏನು ಡೆಫಿನಿಷನ್ ಕೊಡ್ಬೋದು? ಸೊ ಸ್ಕ್ವೇರು ಕೂಡ ಒಂದು ಕ್ಲೋಸ್ಡ್ ಫಿಗರ್ ಆಗಿರುತ್ತೆ. ಸೊ ಮೇಡಪ್ ಆಫ್ 4 ಲೈನ್ ಸೆಗ್ಮೆಂಟ್, 4 ಆ್ಯಂಗಲ್, 4 ವರ್ಟಿಸಸ್. ಕರೆಕ್ಟಾ? ಸೊ ಆದರೆ ಈಚ್ ಆ್ಯಂಗಲ್ ಮೆಜರಿಂಗ್ 90 ಡಿಗ್ರಿ ಆ್ಯಂಡ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಇದನ್ನು ನಾವು ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಈಗ ಸ್ಕ್ವೇರಲ್ಲಿ ಹೇಗೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡೋದು? ಸೊ ಇದಕ್ಕೆ ಒಂದು ನೇಮಿಂಗ್ ಕೊಡ್ತೀನಿ, ಎ ಬಿ ಸಿ ಡಿ ಅಂತ. ಸೊ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಬಾಹುಗಳು ಏನಾಗಿರುತ್ತೆ ಚೌಕದಲ್ಲಿ ಸಮ ಆಗಿರೋದ್ರಿಂದ, ಸೊ ಈ ಬಾಹುನ ಎ ಅಂತ ತೊಗೊತೀನಿ, ಎಲ್ಲ ಬಾಹುಗಳು ಕೂಡ ಏನಾಗಿರುತ್ತೆ ಎ ಆಗಿರುತ್ತೆ. ಸರಿನಾ? ಸೊ ಈಗ ನಾನು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು? ಸೊ ಪೆರಿಮೀಟರ್ ಆಫ್ ಅ ಸ್ಕ್ವೇರ್, ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಪಿ ಇಸ್ ಈಕ್ವಲ್ ಟು, ಸೇಮ್ ನಮ್ಗೆ ಗೊತ್ತಿದೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಎ ಬಿ ಏನು? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಹೌ ಮೆನಿ ಎಸ್ ಆರ್ ದೇರ್? ಸೊ ಎಷ್ಟು ಎ ಇದೆ? 1 2 3 4 ಇದೆ. ಸೊ 4 ಎ. ಸೊ 4 ಇಂಟು ಬಾಹುವಿನ ಉದ್ದ. ಸರಿ ಇದೆಯಾ? ಸೊ ಈಗ ನಾವು ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು. ಸೊ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಹೇಗೆ ಏರಿಯಾ ಫೈಂಡ್ ಔಟ್ ಮಾಡೋದು? ಸೊ ಏರಿಯಾ ಆಫ್ ಅ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಸೇಮ್ ಇದಕ್ಕೂ ನೀವು ಬೇಕಾದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ತೊಗೊಬೋದು. ಯಾಕೆ ಅಂತಂದರೆ ಸ್ಕ್ವೇರು ಕೂಡ ರೆಕ್ಟ್ಯಾಂಗಲ್. ಸೊ ಹಾಗಾಗಿ ನಾನು ಇಲ್ಲಿ 2 ಲೆಂತು ಬ್ರೆಡ್ತು ಸೇಮ್ ಇರೋದ್ರಿಂದ ನಾನು ಸೊ ಸೈಡ್ ಇಂಟು ಸೈಡ್ ಬರ್ಕೋಬೋದಾ? ಸೊ ಒಂದು ಸೈಡ್ ಏನಾಗಿರುತ್ತೆ ಎ, ಇನ್ನೊಂದು ಸೈಡ್ ಕೂಡ ಎ ಆಗಿರುತ್ತೆ. ಸೊ ದೇರ್ ಫೋರ್ ಏರಿಯಾ ಆಫ್ ಅ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಪ್ಯಾರಲೋಗ್ರಾಮ್. ಸೊ ಏನು ಪ್ಯಾರಲೋಗ್ರಾಮ್ ಅಂತ ಅಂದರೆ ಕನ್ನಡದಲ್ಲಿ? ಸೊ ಪ್ಯಾರಲೋಗ್ರಾಮ್ ಅಂತ ಅಂದರೆ ಕನ್ನಡದಲ್ಲಿ ಇದನ್ನು ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಸಮಾಂತರ ಚತುರ್ಭುಜ. ಓಕೆನಾ? ಸೊ ಎ ಪ್ಯಾರಲೋಗ್ರಾಮ್ ಈಸ್ ಅ ಕ್ಲೋಸ್ಡ್ ಫಿಗರ್ ವಿತ್ 4 ಸೈಡ್ಸ್. ಸೊ ಆಪೋಸಿಟ್ ಆ್ಯಂಗಲ್ಸ್, ಆಪೋಸಿಟ್ ಸೈಡ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಮತ್ತು ಪ್ಯಾರಲಲ್ ಆಗಿರುತ್ತೆ. ಸೊ ಈಗ ಇದಕ್ಕೂ ನೇಮಿಂಗ್ ಕೊಡೋಣ, ಎ ಬಿ ಸಿ ಡಿ ಅಂತ. ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ, ಎ ಬಿ. ಸೊ ಈಗ ಇದ್ರದ್ದು ನಾನು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು? ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಸೊ ದೇರ್ ಫೋರ್ ಪೆರಿಮೀಟರ್ ಈಸ್ ಈಕ್ವಲ್ ಟು ಎ ಬಿ ಅಂತ ಅಂದರೆ ಬಿ ಪ್ಲಸ್ ಎ ಪ್ಲಸ್
ಬಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ. ಸೊ ಎಷ್ಟು ಬಿ ಇದೆ? 2b ಪ್ಲಸ್ 2a ಅಂತ ಬರ್ಕೋಬೋದಾ? ಸೊ ಎರಡರಲ್ಲೂ ಕಾಮನ್ ಆಗಿರೋದೇನು? 2ನ ಕಾಮನ್ ತೆಗೆದ್ರೆ ನನಗೆ ಉಳ್ಕೊಂಡಿದ್ದು ಬಿ ಪ್ಲಸ್ ಎ ಆರ್ 2 ಇಂಟು ಎ ಪ್ಲಸ್. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು ಇಲ್ಲೇ ಬರಿತೀನಿ 2 ಇಂಟು ಎ ಪ್ಲಸ್. ಸೊ ದಿಸ್ ಇಸ್ ಪೆರಿಮೀಟರ್. ಸೊ ಈಗ ನನಗೆ ಪೆರಿಮೀಟರ್ ಗೊತ್ತಾಯಿತು. ಸೊ ಏರಿಯಾ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ವೆರಿ ಸಿಂಪಲ್. ಈಗ ನಾವಿಲ್ಲಿ ನೋಡಬಹುದು. ಸೊ ಈಗ ನಾನು ಡಿಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಎಳಿತೀನಿ ಎ ಬಿಗೆ. ಸೊ ಒಂದು ಆಲ್ಟಿಟ್ಯೂಡ್ನ ಹೇಳಿದ್ರೆ ಸೊ ನನಗೆ ಒಂದು ಹೈಟ್ ಫಾರ್ಮ್ ಆಗುತ್ತೆ, ಸರಿನಾ? ಹಾಗೆ ಇಲ್ಲಿ ನನಗೆ ಏನು, ಈಗ ಇಲ್ಲಿ ಕಟ್ ಮಾಡಿದಾಗ ನನಗೆ ಇಲ್ಲಿ ಏನು ರೀಜನ್ ಸಿಕ್ತು? ಸೊ ದಿಸ್ ಇಸ್ ಅ ಟ್ರಯಾಂಗಲ್. ಈ ಟ್ರಯಾಂಗಲ್ನ ನಾನು ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತ ಅಂದರೆ ಈ ಕಡೆ ಪಾಯಿಂಟಿಗೆ ನಾನು ಜಾಯಿನ್ ಮಾಡ್ತೀನಿ. ಸೊ ಜಾಯಿನ್ ಮಾಡಿದ್ರೆ ಏನಾಗುತ್ತೆ? ಸೊ ಇಲ್ಲಿ ಈ ಥರ ಫಾರ್ಮ್ ಆಗುತ್ತೆ, ಸರಿನಾ? ಓಕೆ. ಸೊ ಈಗ ನೀವು ಇಲ್ಲಿ ನೋಡಬಹುದು ಯಾವ ಫಾರ್ಮ್ ಸಿಕ್ತು ನನಗೆ, ಯಾವುದೋ ಒಂದು ಶೇಪ್ ಸಿಕ್ತು. ಯಾವ ಶೇಪ್ ಅದು? ಸೊ ಅದು ಯಾವ ಶೇಪ್ ಅಂತ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಸಿಕ್ತು, ಸರಿನಾ? ಸೊ ಇದೇನಾಗಿರುತ್ತೆ? ಇದು ಹೈಟ್ ಆದರೆ ಇದು ಕೂಡ ಏನಾಗಿರುತ್ತೆ? ಹೈಟ್ ಆಗಿರುತ್ತೆ. ಸೊ ಈಗ ನಮಗೆ ರೆಕ್ಟ್ಯಾಂಗಲ್ದು ಏರಿಯಾ ಆಗುತ್ತೆ. ಸೊ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಅಂದರೆ ಉದ್ದ ಇಂಟು ಅಗಲ. ಸೊ ಈಗ ನನಗೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ನ ನಾನು ಕಂಡುಹಿಡಿಬೇಕು. ಸೊ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಈಗ ಸೊ ನನಗೆ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಗೊತ್ತು, ಏನು? ಲೆಂತ್ ಇಂಟು ಬ್ರೆಡ್ತ್, ಸರಿನಾ? ಬಟ್ ನನಗೆ ಗೊತ್ತಿದೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಲೆಂತ್ ಆ್ಯಕ್ಟ್ ಆಸ್ ಏನಾಗಿರುತ್ತೆ? ಪ್ಯಾರಲೋಗ್ರಾಮ್ದು ಬೇಸ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಬೇಸ್ ಇಂಟು height. So base into height. Therefore, area of parallelogram is equal to B into H. So B into H. ಅರ್ಥ ಆಗಿದೆಯಾ ಇಷ್ಟು? ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದ್ವಿ, ಹಾಗೆ ಏರಿಯಾನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಈಸ್ ಟ್ರಯಾಂಗಲ್. ಟ್ರಯಾಂಗಲ್ ಅಂತ ಅಂದರೆ ಕನ್ನಡದಲ್ಲಿ ನಿಮ್ಗೆ ಗೊತ್ತಿದೆ ತ್ರಿಭುಜ, ಓಕೆನಾ? ಸೊ ದಿಸ್ ಈಸ್ ಆಲ್ಸೋ ಎ ಕ್ಲೋಸ್ಡ್ ಫಿಗರ್ ಬಟ್ ಮೇಡ್ ಅಪ್ ಆಫ್ 3 ಲೈನ್ ಸೆಗ್ಮೆಂಟ್. ಸೊ ಇದೆಲ್ಲ ಈಗ ನೋಡ್ಕೊಂಬಂದಾಗ ನಾವು ಫೋರ್ ಸೈಡ್ಸ್ ಇರ್ತಿತ್ತು. ಬಟ್ ಟ್ರಯಾಂಗಲಲ್ಲಿ 3 ಸೈಡ್ಸ್, 3 ಆ್ಯಂಗಲ್ ಮತ್ತು 3 ವರ್ಟಿಸಸ್ ಇರೋವಂಥದ್ದು. ಸೊ ಈಗ ನನಗೆ ಟ್ರಯಾಂಗಲಲ್ಲಿ ನಾನು ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು? ಸೊ ಅಗೇನ್ ನಾನು ನೇಮಿಂಗ್ ಕೊಡ್ತೀನಿ ABC ಅಂತ. ಸೊ ಈ ಸೈಡ್ನ ನಾನು A, ಈ ಸೈಡ್ನ B ಮತ್ತು ಈ ಸೈಡ್ನ C ಅಂತ ಕೊಡ್ತೀನಿ. ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ perimeter is equal to AB plus BC plus CA. So P is equal to AB ಅಂತ ಅಂದರೆ, ಸೊ AB ಅಂತ ಅಂದರೆ ಏನು? A plus B plus C. So this is the formula for perimeter of a triangle. ಅರ್ಥ ಆಗಿದೆಯಾ? ಸೊ ಈಗ ನಮಗೆ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ನಮಗೆ ಗೊತ್ತಿದೆ, ಏನು ಏರಿಯಾ ಫಾರ್ಮುಲಾ ಅಂತ ಅಂದರೆ, ಸೊ ನಾವು ಓದಿರ್ತೀವಿ. ಸೊ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಹೆಂಗೆ ಬಂತು? ಈ ಸಿ ಅನ್ನೋ ವರ್ಟೆಕ್ಸಿಂದ ನಾನು ಒಂದು ಆಲ್ಟಿಟ್ಯೂಡ್ನ ಇಳಿದ್ಬಿಡ್ತೀನಿ. ಸೊ ಅವಾಗ ನನಗೇನು ಸಿಕ್ತು? ಒಂದು ಹೈಟ್ ಸಿಕ್ತು, ಸರಿನಾ? ಸೊ ಈಗ ಹೇಳ್ಬೋದು ನಾವು ಹಾಫ್ ಇಂಟು ಬೇಸ್ ಇಂಟು height. Half into base into height. So A is equal to half into base half into ಒಂದು ನಿಮಿಷ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈಗ ನನಗೆ ಹೈಟ್ ಕೊಟ್ಟಿದ್ರೆ ನಾನು ಈ ಫಾರ್ಮುಲಾ ಬರೆಯೋದು ಓಕೆ. ಸಪೋಸ್ ಇನ್ ಕೇಸ್ ಈಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಐಸೋಸೆಲೆಸ್ ಟ್ರಯಾಂಗಲ್ ಕೊಡ್ತು ಅಂತಂದರೆ ನಾನು ಈ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಸೊ ಇನ್ ಕೇಸ್ ಹೈಟ್ ಕೊಟ್ಟಿಲ್ಲ ಅಂತ ಅಂದರೆ ಏನು ಮಾಡೋದು? ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಹೆಸರೇನಪ್ಪ ಅಂತ ಅಂದರೆ ಹೆರಾನ್ಸ್ ಫಾರ್ಮುಲಾ. ಸೊ ನೀವು ಕೇಳಿರ್ತೀರಾ. ಈ ಹೆರಾನ್ಸ್ ಫಾರ್ಮುಲಾನ ಇಟ್ಕೊಂಡು ನಾನು ಏನು ಮಾಡ್ತೀನಿ? ಟ್ರಯಾಂಗಲ್ದು ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಸೊ ದೇರ್ ಫಾರ್ ಏರಿಯಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್
ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎಸ್ ಮೈನಸ್ ಸಿ. ಹಾಗಾದರೆ ಇಲ್ಲಿ ಎಸ್ ಅಂತ ಅಂದರೆ ಏನು? ಸೊ ಎಸ್ ಅಂತ ಅಂದರೆ ಏನಿಲ್ಲ, ಸೆಮಿ ಪೆರಿಮೀಟರ್. ಎಸ್ ಅಂತ ಅಂದ್ರೇನು? ಸೆಮಿ ಪೆರಿಮೀಟರ್ ಅಂತ ಅಂದರೆ ಅರ್ಧ ಸುತ್ತಳತೆ. ಸೆಮಿ ಪೆರಿಮೀಟರ್ ಅರ್ಧ ಸುತ್ತಳತೆ. ಅರ್ಥ ಆಗಿದೆಯಾ? ಸೊ ಹಾಗಾದರೆ ಇಲ್ಲಿ ಎ ಬಿ ಸಿ ಅಂತ ಇದೆ. ಸೊ ಎ ಬಿ ಸಿ ಬಂದು ಸೈಡ್ಸ್ ಆಗಿರುತ್ತೆ ಮಕ್ಕಳು. ಓಕೆನಾ? ಸೊ ಎ ಬಿ ಸಿ ಇಸ್ ಅ ಸೈಡ್. ಸೊ ಹಾಗಾದರೆ ನನಗೆ ಪೂರ್ತಿ ಪೆರಿಮೀಟರ್ ಬೇಕು ಅಥವಾ ಪೂರ್ತಿ ಸುತ್ತಳತೆ ಬೇಕು ನನಗೆ. ಸೊ ಅವಾಗ ಏನಾಗಿರುತ್ತೆ, ಎಸ್ ಈಸ್ ಈಕ್ವಲ್ ಟು ಅರ್ಧ ಸುತ್ತಳತೆದು ಫಾರ್ಮುಲಾ ಏನಾಗಿರುತ್ತೆ ಅಂತ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ತಿರ್ಗಾ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ 2s ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇದು ನನಗೆ ಎರಾನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾನು ಫಸ್ಟು ಅರ್ಧ ಸುತ್ತಳತೆನ ಫೈಂಡ್ ಔಟ್ ಮಾಡಬೇಕು. ಸೊ ಅರ್ಧ ಸುತ್ತಳತೆಯನ್ನು ತಗೊಂಡು ನಮಗೆ ಕೊಟ್ಟಿರೋಂತಹ ಬಾಹುಗಳನ್ನ ಇಲ್ಲಿ ಹಾಕ್ಕೊಂಡು ಹೆರಾನ್ಸ್ ಫಾರ್ಮುಲಾ ಮುಖಾಂತರ ನಾವೇನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ನ ಮಾಡ್ಬೋದು, ಹೈಟ್ ಕೊಟ್ಟಿಲ್ಲದೆ ಇದ್ದಾಗ ಮಕ್ಕಳು. ಸೊ ನೆಕ್ಸ್ಟ್ ಟ್ರೆಪೀಸಿಯಂ. ಸೊ ಟ್ರೆಪೀಸಿಯಂಗೆ ಕನ್ನಡದಲ್ಲಿ ತ್ರಾಪಿಜ್ಯ ಅಂತ ಕರೀತಾರೆ. ಸೊ ಏನಂತ ಕರೀತಾರೆ? ತ್ರಾಪಿಜ್ಯ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದಕ್ಕೆ ನೇಮಿಂಗ್ ಕೊಟ್ಟರೆ ಎ ಬಿ ಸಿ ಡಿ ಇಸ್ ಅ ಒಂದು ಟ್ರೆಪೀಸಿಯಂ. ಸೊ ಇದಕ್ಕೂ ನಾನು ಏನು ಮಾಡ್ತೀನಿ, ನೇಮಿಂಗ್ ಕೊಡ್ತೀನಿ. ಸೊ ಈ ಸೈಡ್ಗೆ ಎ, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಸಿ ಆ್ಯಂಡ್ ದಿಸ್ ಇಸ್ ಡಿ, ಸ್ಮಾಲ್ ಡಿ. ಓಕೆನಾ? ಸೊ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಸೊ ಪೆರಿಮೀಟರ್ that is equal to AB plus BC plus CD plus DA. So P is equal to AB ಅಂತ ಅಂದರೆ A plus B plus C plus D. ಅರ್ಥ ಆಗಿದೆಯಾ? ಸೊ ಈಗ ಏರಿಯಾ ಫೈಂಡ್ ಔಟ್ ಮಾಡೋದು. ಹೇಗೆ ಏರಿಯಾ ಫೈಂಡ್ ಔಟ್ ಮಾಡೋದು ಟ್ರೆಪೀಸಿಯಮ್ದು? ಸೊ ಅದನ್ನು ಒಂದು ಡಿರೈವೇಷನ್ ಇದೆ. ಸೊ ಆ ಡಿರೈವೇಷನ್ ಮುಖಾಂತರ ನಾವು ಮಾಡೋಣ. ಸೊ ಅದಕ್ಕೆ ನಾನು ಫಸ್ಟು ಟ್ರೆಪೀಸಿಯಂ ಚಿತ್ರನ ಬಿಡಿಸ್ತೀನಿ. ಸೊ ಒಂದು ಟ್ರೆಪೀಸಿಯಂನ ತಗೊಂಡ್ರೆ ಇಲ್ಲೊಂದು ಟ್ರೆಪೀಸಿಯಂ ಇದೆ. ಸೊ ಈ ಟ್ರೆಪೀಸಿಯಂಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಒಂದು ಆಲ್ಟಿಟ್ಯೂಡ್ನ ಇಳ್ಕೊತೀನಿ. ಓಕೆನಾ? ಸೊ ಆಲ್ಟಿಟ್ಯೂಡ್ ಇಳಿದ್ರೆ ಸೊ ನನಗೆ ಎರಡು ಟ್ರಯಾಂಗಲ್ಸು ಮತ್ತು ಒಂದು ರೆಕ್ಟ್ಯಾಂಗಲ್ ಸಿಗುತ್ತೆ, ಸರಿನಾ? ಸೊ ಈ ಲೆಂತನ್ನು ನಾನು ಏನಂತ ಕರಿತೀನಿ, ಬಿ ಅಂತ ಅಂದ್ಬಿಟ್ಟು ತೊಗೊತೀನಿ. ಸೊ ನೆಕ್ಸ್ಟು ಈ ಸೈಡನ್ನು ನಾನು ಎ ಅಂತ ತೊಗೊತೀನಿ. ನೆಕ್ಸ್ಟು ಇಲ್ಲಿರೋವಂಥದ್ದನ್ನು ಸಿ ಆ್ಯಂಡ್ ದಿಸ್ ಇಸ್ ಡಿ. ಸೊ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ಅ ಟ್ರೆಪೀಸಿಯಂ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಏರಿಯಾ ಆಫ್ ಟ್ರೆಪೀಸಿಯಂ. ಸೊ ಏರಿಯಾ ಆಫ್ ಅ ಟ್ರೆಪೀಸಿಯಂ ದಟ್ ಈಸ್ ಈಕ್ವಲ್ ಟು, ಈಗ ನನಗೆ ಫಸ್ಟ್ ಫಿಗರ್ ಏನಿದೆ, ಈ ಫಿಗರ್ 1, ಫಿಗರ್ 2, ಇದನ್ನು ಫಿಗರ್ 3 ಅಂತ ಅಂದ್ಬಿಟ್ಟು ತೊಗೊಳ್ಳೋಣ. ಓಕೆನಾ? ಸೊ ಈಗ ಫಸ್ಟ್ ಫಿಗರಲ್ಲಿರೋಂಥದ್ದು ಯಾವ ಶೇಪ್ ಅದು? ಟ್ರಯಾಂಗಲ್. ಸೊ ಅದು ಟ್ರಯಾಂಗಲ್ದು ನನಗೆ ಫಾರ್ಮುಲಾ ಗೊತ್ತು, ಹಾಫ್ ಇಂಟು ಇದೇನಾಗಿರುತ್ತೆ, ಹೈಟ್ ಆಗಿರುತ್ತೆ. ಸೊ ಇದು ಹೈಟ್ ಆದರೆ ಇದು ಕೂಡ ಹೈಟ್ ಆಗಿರುತ್ತೆ. ಹಾಫ್ ಇಂಟು, ಸೊ ಬೇಸ್ ಏನಿಲ್ಲಿ ಸಿ ಇಂಟು ಹೈಟು ಹೆಚ್. ಇದು ಒಂದು ಟ್ರಯಾಂಗಲ್ ಅಲ್ದಾಯಿತು. ಸೊ ನೆಕ್ಸ್ಟ್ ಉಳ್ಕೊಂಡಿರೋದೇನು ಇಲ್ಲಿ ಒಂದು ರೆಕ್ಟ್ಯಾಂಗಲ್ಲು, ಇನ್ನೊಂದು ಟ್ರಯಾಂಗಲ್. ಸೊ ಈಗ ರೆಕ್ಟ್ಯಾಂಗಲ್ದು ತೊಗೊಂಡ್ರೆ ಲೆಂತ್ ಇಂಟು ಬ್ರೆಡ್ತ್ ಏರಿಯಾ. ಸೊ ಲೆಂತ್ ಏನಾಗಿದೆ ಇಲ್ಲಿ, ಇದು ಎ ಆದರೆ ಇದು ಕೂಡ ಏನಾಗಿರುತ್ತೆ, ಒಂದು ನಿಮಿಷ, ಎ ಆಗಿರುತ್ತೆ, ಸರಿನಾ? ಸೊ ಲೆಂತ್ ಏನಿಲ್ಲಿ ಎ, ಬ್ರೆಡ್ತ್ ಏನಾಗಿರುತ್ತೆ, ಹೈಟ್ ಆಗಿರುತ್ತೆ. ಸೊ ಬ್ರೆಡ್ತ್ ಏನಾಗಿರುತ್ತೆ, ಹೈಟ್ ಆಗಿರುತ್ತೆ. ಸೊ ಇನ್ನು ಉಳ್ಕೊಂಡಿದ್ದು ಇಲ್ಲಿರೋಂಥ ಟ್ರಯಾಂಗಲ್, ಹಾಫ್ ಇಂಟು ಬೇಸ್ ಏನಿದು
ಡಿ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈಗ ಇದು ಮೂರಲ್ಲೂ ಕಾಮನ್ ಆಗಿರೋದೇನು ನಮಗೆ? ಹೈಟ್. ಸೊ ಮೂರಲ್ಲೂ ಹೈಟ್ ಕಾಮನ್ ಆಗಿರೋದ್ರಿಂದ ನಾನು ಇದನ್ನು ಹೊರಗಡೆ ತೆಗಿತೀನಿ. ಉಳ್ಕೊಂಡಿದ್ದು ಹಾಫ್ ಇಂಟು ಸಿ ಪ್ಲಸ್, ಸೊ ಇದರಲ್ಲಿ ಹೆಚ್ಚು ಕಾಮನ್ ತೆಗ್ದಿದ್ದೀನಿ, ಉಳ್ಕೊಂಡಿದ್ದು ಹಾಫ್ ಇಂಟು ಸಿ. ಸೊ ಈಗ ಇದರಲ್ಲಿ ಹೆಚ್ಚು ತೆಗ್ದಿರೋದಕ್ಕೆ ಉಳ್ಕೊಂಡಿರೋದು ಎ ಪ್ಲಸ್, ಹಾಗೆಯೇ ಇದರಲ್ಲೂ ಹೆಚ್ಚು ತೆಗ್ದಿದ್ದೀನಿ, ಉಳ್ಕೊಂಡಿರೋದು ಹಾಫ್ ಇಂಟು ಡಿ. ಓಕೆನಾ? ಸೊ ಈಗ ನಾನು ಎಲ್ ಸಿ ಎಮ್ನ ತೆಗೆದ್ರೆ ಏನಾಗುತ್ತೆ? ಸೊ ಹೆಚ್ಚು ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಡಿನಾಮಿನೇಟರ್ ಈಸ್ ಟಿ, ಸಾರಿ 2, ಆ್ಯಂಡ್ ನ್ಯೂಮರೇಟರ್ ಏನಾಗುತ್ತೆ? ಸೊ ಸಿ ಪ್ಲಸ್ 2a ಪ್ಲಸ್ ಡಿ ಆಗುತ್ತೆ. ಸರಿ ಇದೆಯಾ? ಈಗ ನೆಕ್ಸ್ಟ್ ಹೆಚ್ಚು ಹಾಗೆ ಇಟ್ಕೊಳ್ಳೋಣ. ದಿಸ್ ಇಸ್ ಏರಿಯಾ ಎ. ಹೆಚ್ಚಿನ ಕಾಮನ್ ತೆಗ್ದಿದ್ದೀವಿ. ಇನ್ನು ಉಳ್ಕೊಂಡಿದ್ದು ಸಿ ಪ್ಲಸ್ 2a ಇರೋದನ್ನು ನಾನು ಏನು ಮಾಡ್ತೀನಿ? ಎ ಪ್ಲಸ್ ಎ ಅಂತ ಬರಿಬೋದಾ? ಹಾಗೆ ಡಿ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಹಾಗೆ ಬರ್ಕೊತೀನಿ, ಡಿವೈಡೆಡ್ ಬೈ 2. ರೈಟ್? ಸೊ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಹೆಚ್ ಇಂಟು, ಸೊ ಈಗ ನಾನು ಏನು ಮಾಡ್ಬೋದು? ಈ ಸಿ ಎ ಡಿ, ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ, ಬೇರೆ ಕಲರ್ನ ಯೂಸ್ ಮಾಡ್ತೀನಿ. ಸಿ ಎ ಡಿ ಇದನ್ನು ಏನಂತ ಕರಿಬೋದು ನಾವು? ಸೊ ಈ ಸಿ, ಅಥವಾ ನಾನು ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಸೊ ಸಿ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಡಿವೈಡೆಡ್ ಬೈ 2 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಹೆಚ್ ಇಂಟು, ಸೊ ಸಿ ಪ್ಲಸ್ ಎ ಪ್ಲಸ್ ಡಿ. ಸೊ ಇಷ್ಟನ್ನು ನಾನು ಏನಂತ ಬರ್ಕೊಬೋದು? ಬಿ ಅಂತ ಬರಿಬೋದಾ? ಸೊ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸೊ ದೇರ್ ಫೋರ್ ಏರಿಯಾ ಇಸ್ ಈಕ್ವಲ್ ಟು, ಸೊ 2ನ ಹೊರಗಡೆ ತೆಗೆದುಬಿಟ್ರೆ ಸೊ 1/2 ಆಗುತ್ತೆ. 1/2 ಹೆಚ್ ಇಂಟು, ಇಲ್ಲಿ ಅರೇಂಜ್ ಮಾಡಿಕೊಂಡ್ರೆ ಎ ಪ್ಲಸ್ ಬಿ ಆಗಿರುತ್ತೆ. ಸೊ ಇದು ಟ್ರೆಪೀಸಿಯಂ ಫಾರ್ಮುಲಾ ಮಕ್ಕಳ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ರೋಂಬಸ್. ಸೊ ರೋಂಬಸ್ ಅಂತ ಅಂದರೆ ಕನ್ನಡದಲ್ಲಿ ವಜ್ರಾಕೃತಿ. ನಿಮಿಷ. ವಜ್ರಾಕೃತಿ. ಏನು ರೋಂಬಸ್ ಅಂತ ಅಂದರೆ? ಸೊ ರೋಂಬಸ್ ಇಸ್ ಅ ಪ್ಯಾರಲೋಗ್ರಾಮ್, ಬಟ್ ಆಲ್ ದ ಸೈಡ್ಸ್ ಆರ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ, ಮತ್ತು ಈಚ್ ಆ್ಯಂಗಲ್ ಮೆಜರಿಂಗ್ 90 ಡಿಗ್ರಿ. ಸೊ ಇದಕ್ಕೂ ನಾವು ಪೆರಿಮೀಟರ್ ಮತ್ತು ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡಿದ್ರೆ ಇದಕ್ಕೊಂದು ಪಿ ಕ್ಯೂ ಆರ್ ಎಸ್ ಅಂತ ಬರ್ಕೊಳ್ಳೋಣ. ಸೊ ಪಿ ಕ್ಯೂ ಆರ್ ಎಸ್. ಸೊ ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡೋಣ. ಸೊ ಪೆರಿಮೀಟರ್ ಆಫ್ ಅ ರೋಂಬಸ್, ಸೊ ದಟ್ ಈಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ರೈಟ್? ಸೊ ಪೆರಿಮೀಟರ್ ಈಸ್ ಈಕ್ವಲ್ ಟು, ಸೊ ಎ ಬಿ ಏನಾಗಿದೆ ಇಲ್ಲಿ? ಪಿ ಪ್ಲಸ್ ಕ್ಯೂ ಪ್ಲಸ್, ಸಾರಿ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿದೆ. ಸೊ ನಾನು ಇಲ್ಲಿ ಎಲ್ಲ ಪಿ ಕ್ಯೂ ಆರ್ ಎಸ್ ಅಂತ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಎಲ್ಲ ಸೈಡ್ಸು ಈಕ್ವಲ್ ಆಗಿರೋದ್ರಿಂದ ನಾವು ಒಂದೇ ನೇಮಿಂಗ್ನ ಕೊಡೋಣ. ಸೊ ಇದಕ್ಕೆ ಎಲ್ ಅಂತಲೇ ಕೊಟ್ಬಿಡೋಣ. ಸೊ ಎಲ್. ಸೊ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್ ಪ್ಲಸ್ ಎಲ್. ಸೊ ಪಿ ಇಸ್ ಈಕ್ವಲ್ ಟು 4L. ಸರಿ ಇದೆಯಾ? ಸೊ ನೆಕ್ಸ್ಟ್ ಈಗ ನಾನು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೂ ಒಂದು ಡಿರೈವೇಷನ್ ಇದೆ. ಸೊ ಒಂದು ಡಿರೈವ್ ಮಾಡೋಣ. ಸೊ ಒಂದು ರೋಂಬಸ್ ಬರ್ಕೊಳ್ಳೋಣ. ಈಗ ಬರೋದು ಅನ್ನೋದು ಕೂಡ ರೋಂಬಸ್. ಓಕೆನಾ? ಈಗ ನಾನು ಇದಕ್ಕೆ ಒಂದು ನೇಮಿಂಗ್ ಕೊಡ್ತೀನಿ, ಎ ಬಿ ಸಿ ಡಿ ಅಂತ. ಸೊ ಈಗ ಎ ಬಿ ಸಿ ಡಿ ಈಸ್ ಅ ರೋಂಬಸ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ? ಇದಕ್ಕೆ ನಾನು ಒಂದು ಡಯಾಗ್ನಲ್ನ ಎಳಿತೀನಿ. ಸೊ ದಿಸ್ ಈಸ್ ಡಯಾಗ್ನಲ್. ಬೇರೆ ಕಲರ್ನ ತಗೊಳ್ಳೋಣ. ಸೊ ಇದನ್ನು ಡಯಾಗ್ನಲ್ 1. ಡಯಾಗ್ನಲ್ ಇದು ಅಂದರೆ ಕರ್ಣ. ಸೊ ಈಗ ಇನ್ನೊಂದು ಕಲರ್ನ ತಗೊಳ್ಳೋಣ. ಇಲ್ಲಿ ಇನ್ನೊಂದು ಕಲರ್ನ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಡಿ2. ಸರಿ ಇದೆಯಾ? ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ, ಈಗ ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಹೇಗೆ ಏರಿಯಾ ಫೈಂಡ್ ಔಟ್ ಮಾಡೋದು? ಸೊ ಏರಿಯಾ ಆಫ್ ಅ ರೋಂಬಸ್
ದಟ್ ಈಸ್ ಈಕ್ವಲ್ ಟು, ಈಗ ನಾನು ಡಯಾಗ್ನಲ್ನ ಎಳೆದಾಗ ನನಗೆ ಇಲ್ಲಿ 2 ಟ್ರಯಾಂಗಲ್ ಸಿಕ್ತು. ಸೊ ಒಂದು ಟ್ರಯಾಂಗಲ್ ಯಾವುದಪ್ಪ ಅಂತ ಅಂದರೆ ಟ್ರಯಾಂಗಲ್ ಎ ಬಿ ಸಿ. ಸೊ ಈ ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲ್ಲು ಜೊತೆಗೆ ಇಲ್ಲಿ ಎ ಸಿ ಡಿ ಅನ್ನೋ ಟ್ರಯಾಂಗಲ್ಲು. ಸೊ ಎರಡೂದು ಏರಿಯಾ ನನಗೆ ಗೊತ್ತಿದ್ದರೆ ನನಗೆ ಈಸಿಯಾಗಿ ರೋಂಬಸ್ಸದು ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಸೊ ಒಂದು ಎ ಬಿ ಸಿ, ಇನ್ನೊಂದು ಎ ಡಿ ಸಿ. ಸರಿ ಇದೆಯಾ? ಈಗ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿನ ನೋಡೋದಾದರೆ ಸೊ ಇದ್ರದ್ದು ಏರಿಯಾ ಏನಾಗಿರುತ್ತೆ? ಸೊ ಹಾಫ್ ಇಂಟು ಬೇಸ್. ಸೊ ಬೇಸ್ ಏನಿಲ್ಲಿ ಎ ಸಿ ಆಗಿರುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹೈಟಿಗೆ ನಾನಿಲ್ಲಿ ಒಂದು ನೇಮಿಂಗ್ ಕೊಡ್ತೀನಿ ಓ ಅಂತ. ಸೊ ಇದೇನಾಗಿರುತ್ತೆ? ಹೈಟು. ಸೊ ಇದು ಹೈಟಾ, ಇದು ಹೈಟು, ಇದು ಹೈಟು, ಸರಿನಾ? ಈಗ ನಾನು ಏನು ಮಾಡ್ತೀನಿ, ಈ ಹೆಚ್ ಅಂತ ಏನು ತೊಗೊಳಕ್ಕೆ ಹೋಗಲ್ಲ ನಾನು. ಹಾಫ್ ಇಂಟು ಎ ಸಿ ಇಂಟು ಹೈಟ್ ಏನಾಗಿರುತ್ತೆ? ಓ ಬಿ ಆಗಿರುತ್ತೆ. ಸೊ ಇದು ಯಾವುದು ಟ್ರಯಾಂಗಲ್ಲು? ಸೊ ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಟ್ರಯಾಂಗಲ್ಲು. ಸೊ ಹಾಫ್ ಇಂಟು ಇದೇನಾಗಿರುತ್ತೆ? ಬೇಸ್ ಆಗಿರುತ್ತೆ. ಸೊ ಓ ಬಿ ಅನ್ನೋಂಥದ್ದು ಹೈಟ್ ಆಗಿರುತ್ತೆ. ಸೊ ಇಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಈಗ ಇನ್ನೊಂದು ಟ್ರಯಾಂಗಲ್ದು ತೊಗೊಳ್ಳೋಣ. ಯಾವುದು? ಎ ಡಿ ಸಿ. ಸೊ ಎ ಡಿ ಸಿನಲ್ಲೂ ಕೂಡ ಹಾಫ್ ಇಂಟು ಬೇಸ್ ಏನಾಗಿರುತ್ತೆ? ಇದರಲ್ಲೂ ಕೂಡ ಸೇಮ್ ಆಗಿದೆ. ಸೊ ಎ ಸಿ ಇಂಟು ಹಾಫ್ ಇಂಟು ಬೇಸ್ ಇಂಟು ಇದರಲ್ಲಿ ಏನಾಗಿರುತ್ತೆ? ಹೈಟು ಓ ಡಿ ಆಗಿರುತ್ತೆ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್, ಸೊ ಎರಡರಲ್ಲೂ ಕಾಮನ್ ಆಗಿರೋದನ್ನು ಹೊರಗಡೆ ತೆಗೆದುಬಿಡೋಣ. ಸೊ ಎರಡರಲ್ಲೂ ಹಾಫ್ ಕಾಮನ್ ಇದೆ, ಇದರಲ್ಲೂ ಹಾಫು, ಇದರಲ್ಲೂ ಹಾಫ್ ಕಾಮನ್ ಇದೆ, ಇದರಲ್ಲೂ ಎ ಸಿ, ಇದರಲ್ಲೂ ಎ ಸಿ ಕಾಮನ್ ಇದೆ. ಸೊ ಎ ಸಿನ ನಾವು ಹೊರಗಡೆ ತೆಗೆದುಬಿಟ್ರೆ ಉಳ್ಕೊಂಡಿದ್ದೇನಿಲ್ಲಿ? ಓ ಬಿ. ಸೊ ಇಲ್ಲಿ ಹಾಫ್ ಎ ಸಿನ ತೆಗೆದ್ರೆ ಉಳ್ಕೊಂಡಿದ್ದು ಓ ಡಿ. ಸೊ ದೇರ್ ಫಾರ್ ದಟ್ ಈಕ್ವಲ್ಸ್ ಹಾಫ್ ಇಂಟು, ಸೊ ಎ ಸಿ ಹಾಗೆ ಬರ್ಕೊತೀನಿ, ಓ ಬಿ ಪ್ಲಸ್ ಓ ಡಿ. ಸೊ ಓ ಬಿ ಪ್ಲಸ್ ನೋಡಿ ಇಲ್ಲಿ ಓ ಬಿ ಪ್ಲಸ್ ಓ ಡಿ ದಟ್ ಈಸ್ ಈಕ್ವಲ್ ಟು ಬಿ ಡಿ ಅಥವಾ ಡಿ ಬಿ ಅಂತ ಬರಿಬೋದಾ? ಸೊ ಈಗ ನಾನು ಏನಂತ ಬರಿಬೋದು? ಇದನ್ನು ಓ ಬಿ ಪ್ಲಸ್ ಓ ಡಿ ಈಸ್ ಈಕ್ವಲ್ ಟು ಬಿ ಡಿ. ಸೊ ದಟ್ ಈಕ್ವಲ್ಸ್ ಹಾಫ್ ಇಂಟು, ಸೊ ಎ ಒನ್ ಅಂತ ಅಂದರೆ ನಾನು ಏನನ್ನು ಬರಿಬೋದು? ಸೊ ಎ ಒನ್ ನೋಡಿ ಇಲ್ಲಿ ಎ ಸಿನ ನಾನು ಡಯಾಗ್ನಲ್ ಡಿ ಒನ್ ಅಂತ ಬರಿಬೋದಾ? ಹಾಗೆಯೇ ಸೊ ಬಿ ಡಿ, ಸೊ ಬಿ ಡಿನ ನಾನು ಡಿ ಟು ಅಂತ ಬರಿಬಹುದಾ? ಸೊ ಹಾಫ್ ಇಂಟು, ಸೊ ಎ ಸಿನ ನಾನು ಡಿ ಒನ್ ಹಾಗೆ ಬಿ ಡಿನ ನಾನು ಡಿ ಟು ಅಂತ ಬರಿಬೋದು. ಸೊ ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2 ಎ ಸಿ ಆ್ಯಂಡ್ ಬಿ ಡಿ. ಸೊ ದೇರ್ ಫಾರ್ ಏರಿಯಾ ಆಫ್ ಅ ರೋಮಸ್ ದಟ್ ಈಕ್ವಲ್ಸ್ ಟು ಹಾಫ್ ಇಂಟು, ಸೊ ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಏರಿಯಾ ಆಫ್ ರೋಂಬಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಈಸ್ ಸರ್ಕಲ್. ಸೊ ಏನು ಸರ್ಕಲ್ ಅಂತ ಅಂದರೆ? ಸೊ ಸರ್ಕಲ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ, ನೀವು ಚಿಕ್ಕ ವಯಸ್ಸಲ್ಲ ಸರ್ಕಲ್ ಬಗ್ಗೆ ತುಂಬ ತಿಳ್ಕೊಂಡಿರ್ತೀರ. ಸೊ ಸರ್ಕಲ್ ಅನ್ನೋಂಥದ್ದು ಸಿಂಪಲ್ ಕ್ಲೋಸ್ಡ್ ಫಿಗರ್ ಆಗಿರುತ್ತೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಆಲ್ ದ ಪಾಯಿಂಟ್ಸ್ ಇನ್ ಅ ಪ್ಲೇನ್. ಸೊ ಎಲ್ಲ ಪಾಯಿಂಟ್ಸು ಏನಾಗಿರುತ್ತೆ? ಒಂದು ಪ್ಲೇನಲ್ಲಿ ಜಾಯಿನ್ ಆಗಿರೋಂಥದ್ದು. ಬಟ್ ಇದರಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಪ್ಪ ಅಂತ ಅಂದರೆ ಆ ಪಾಯಿಂಟ್ಸ್ಗಳೆಲ್ಲ ಏನಾಗಿರಬೇಕು? ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ಸೊ ಈಗ ನಾನು ಇದನ್ನು ಪಾಯಿಂಟ್ಗಳನ್ನ ನಾನು ತೊಗೊಂಡ್ರೆ ಈ ಪಾಯಿಂಟ್ನೆಲ್ಲ ನೋಡಿ, ಇಲ್ಲಿ ಮಧ್ಯೆ ಇರೋಂಥ ಪಾಯಿಂಟ್ಗಳನ್ನೆಲ್ಲ ನಾನು ಜಾಯಿನ್ ಮಾಡ್ತಾ ಹೋದರೆ ನನಗೆ ಸರ್ಕಲ್ ಸಿಗುತ್ತೆ. ಬಟ್ ಸೆಂಟರ್ ಆಫ್ ದ ಸರ್ಕಲ್ ಏನಿದೆ ಅದಕ್ಕೆ ಎಲ್ಲದೂ ಕೂಡ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು. ಅರ್ಥ ಆಯಿತಾ? ಇದನ್ನು ನಾವು ಸರ್ಕಲ್ ಅಂತ ಕರಿತೀವಿ. ಸೊ ಈಗ ನಾವು ಸರ್ಕಲಲ್ಲಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸರ್ಕಲಲ್ಲಿ ಪೆರಿಮೀಟರ್ ಅಂತ ಹೇಳ್ತೀವ ನಾವು, ಒಂದು ಪದ ಇದೆ. ಸೊ ಸರ್ಕಂಫರೆನ್ಸ್, ಕನ್ನಡದಲ್ಲಿ ಇದನ್ನು ಪರಿಧಿ ಅಂತ ಕರೀತಾರೆ. ಸೊ ಈಗ ನಾನು ಆ ಪರಿಧಿನ ಫೈಂಡ್ ಔಟ್ ಮಾಡ್ತೀನಿ, ಜೊತೆಗೆ ಏರಿಯಾನು ಫೈಂಡ್ ಔಟ್ ಮಾಡೋಣ. ಸೊ ದಿ ರೇಷಿಯೋ ಆಫ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಟು ಇಟ್ಸ್ ಡಯಾಮೀಟರ್ ಈಸ್ ಅಂತ ಇದೆ. ಸೊ ಏನು ಹಾಗಂದರೆ ನೋಡಿ, ದ ರೇಷಿಯೋ ಆಫ್ ಸರ್ಕಂಫರೆನ್ಸ್. ಸೊ ಸರ್ಕಂಫರೆನ್ಸನ್ನು ನಾನು ಸಿ ಅಂತ ಬರಿತೀನಿ, ಆಫ್ ಅ ಸರ್ಕಲ್ ಟು ಇಟ್ಸ್ ಡಯಾಮೀಟರ್. ಟು ಇಟ್ಸ್ ಡಯಾಮೀಟರ್ ಅಂದರೆ ಸಿ ಓವರ್ ಡಿ ದಟ್ ಈಸ್ ಈಕ್ವಲ್ ಟು ಏನೋ ಒಂದು ವ್ಯಾಲ್ಯೂ ಇದೆ, ಏನು ಅಂತ ಗೊತ್ತಿದೆಯಾ? ಸೊ ದಟ್ ಈಸ್ ಪೈ. ಸೊ ಈಗ ನಾನು ಸರ್ಕಂಫರೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸರ್ಕಂಫರೆನ್ಸ್ನ ಫೈಂಡ್ ಔಟ್ ಮಾಡೋದು? ಸೊ ಸಿ ಇಸ್ ಈಕ್ವಲ್ ಟು ಈ ಡಿ ಎಲ್ಲಿ ಹೋಗುತ್ತೆ? ಇಂಟು ನ್ಯೂಮರೇಟರ್ಗೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ. ಸೊ ಪೈ ಇಂಟು ಡಿ. ಸೊ ಪೈ ಇಂಟು ಡಿ, ಸರಿನಾ? ಸೊ ಸಿ ಇಸ್ ಈಕ್ವಲ್ ಟು ಪೈ ಇಂಟು, ಸೊ ಡಿ ಡಯಾಮೀಟರ್. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 2 times ಆಫ್ ರೇಡಿಯಸ್. ಸೊ ದೇರ್ ಫಾರ್ circumference that is equal to, so 2 pi r. ಸೊ ಈ ಪೈ ಏನಿದು? ಸೊ ಈ ಪೈ ಬಂದು ಸರ್ಕಂಫರೆನ್ಸ್ ಓವರ್ ಡಯಾಮೀಟರ್ ಕಾನ್ಸ್ಟೆಂಟ್ ಆಗಿರುತ್ತೆ.
ಪೈ. ಓಕೆನಾ? ಸೊ ನಿಮಗೆ ಗೊತ್ತಿದೆ ಪೈ ವ್ಯಾಲ್ಯೂ. ಸೊ ಪೈ ಇಸ್ ಈಕ್ವಲ್ ಟು 3.14. ಸೊ ಇರ್ರ್ಯಾಷನಲ್ ನಂಬರ್ ಇದು ಅಂತ ಅಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಸೊ ಇದ್ರದ್ದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ನೋಡೋದಾದರೆ 22/7. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಇದ್ರದ್ದು ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡೋದು ಸರ್ಕಲ್ದು ನೋಡು. ಇಲ್ಲಿ ಸರ್ಕಲ್ ಇದೆ. ಸೊ ಸರ್ಕಲಲ್ಲಿ ನಾನು ಏನು ಮಾಡಿದ್ದೀನಿ, ಒಂದೊಂದು ಆರ್ಕ್ನ ಕಟ್ ಮಾಡಿಕೊಂಡು ಸೆಕ್ಟರ್ ಆಗಿ ತೊಗೊಂಡಿದ್ದೀನಿ. ಓಕೆನಾ? ಸೊ ಈ ಸೆಕ್ಟರ್ಸ್ಗಳನ್ನ ನಾನು ಏನು ಮಾಡ್ತೀನಿ, ಜಾಯಿನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು 2 ಕಲರ್ನ ನೋಡ್ಬೋದು, ಒಂದು ಬ್ಲೂ ಕಲರು, ನೆಕ್ಸ್ಟು ಇನ್ನೊಂದು ಯೆಲ್ಲೋ ಕಲರ್. ಸೊ ಈ ಬ್ಲೂ ಕಲರ್ನೆಲ್ಲ ನಾನು ಏನು ಮಾಡಿದ್ದೀನಿ, ಕೆಳಗಡೆ ಜೋಡಿಸ್ತಾ ಹೋಗ್ತಿದ್ದೀನಿ. ನೆಕ್ಸ್ಟು ಯೆಲ್ಲೋ ಕಲರ್ನ ಮೇಲ್ಗಡೆ ಜೋಡಿಸ್ತಾ ಹೋಗ್ತಿದ್ದೀನಿ. ಅರ್ಥ ಆಯ್ತಾ? ಸೊ ಇದು ಹೀಗೆ ನಾನು ಜಾಯಿನ್ ಮಾಡ್ತಾ ಹೋದರೆ ನನಗೆ ಇಲ್ಲಿ ನೀವು ನೋಡ್ಬೋದು ಪ್ಯಾರಲೋಗ್ರಾಮ್ ಕಾಣಿಸ್ತಿದೆ. ಹೀಗೆ ಜಾಸ್ತಿ ಸೆಕ್ಟರ್ಸ್ಗಳನ್ನ ಹಾಗೆ ಜೋಡಿಸ್ತಾ ಹೋಗ್ತಿದ್ದಂಗೆ ನನಗೆ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ರೆಕ್ಟ್ಯಾಂಗಲ್ ಆದರೂ ಫಾರ್ಮ್ ಆಗುತ್ತೆ, ಅಥವಾ ಕಡಿಮೆ ಜೋಡಿಸಿದ್ರೆ ಪ್ಯಾರಲೋಗ್ರಾಮ್ ಆಗುತ್ತೆ. ಸೊ ದಿಸ್ ಏರಿಯಾ ಆಫ್ ಅ ಸರ್ಕಲ್ ದಟ್ ಈಕ್ವಲ್ಸ್ ಟು ದ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಆರ್ ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಸರಿನಾ? ಸೊ ಇಲ್ಲಿ ನೋಡಿ, ಈ ಸರ್ಕಂಫರೆನ್ಸ್ ಏನಿದೆ, ಸೊ ಸರ್ಕಂಫರೆನ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಅರ್ಧ ಕೆಳಗಡೆ ಇದೆ, ಇನ್ನರ್ಧ ಎಲ್ಲಿದೆ, ಮೇಲ್ಗಡೆ ಟಾಪ್ ಅಲ್ಲಿದೆ. ಓಕೆನಾ? ಸೊ ಈಗ ನಾವೇನು ಮಾಡೋಣ, ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಏನು, ಏರಿಯಾ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು, ಇಲ್ಲಿ ನಾನು ಪ್ಯಾರಲೋಗ್ರಾಮ್ ತೊಗೊಂಡಿದ್ದೀನಿ, ಸೊ ಅದಕ್ಕೆ ಪ್ಯಾರಲೋಗ್ರಾಮಿಗೆ ಹಾಕ್ತೀನಿ. ಸೊ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ಎ ಸರ್ಕಲ್ ಎ ಇಸ್ ಈಕ್ವಲ್ ಟು ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂತಂದರೆ ನಮ್ಗೆ ಗೊತ್ತು ಏನು, ಬೇಸ್ ಇಂಟು ಹೈಟ್. ಸೊ ಬಟ್ ಇಲ್ಲಿ ನೋಡಿ, ಇಲ್ಲಿ ಬೇಸ್ ಎಲ್ಲ ಏನಾಗಿದೆ, ಬ್ಲೂ ಕಲರ್ ಮಾತ್ರ ಇದೆ, ಅಂದರೆ ಸರ್ಕಂಫರೆನ್ಸದು ಅರ್ಧ. ಸೊ ಹಾಗಾದರೆ ನಾನು ಬೇಸನ್ನು ಏನಂತ ಬರಿಬೋದು, ಸೊ ಹಾಫ್ ಇಂಟು ಸರ್ಕಂಫರೆನ್ಸ್ ಅಂತ ಬರಿಬೋದಾ? ಸೊ ನೆಕ್ಸ್ಟ್ ಹೈಟ್ ಅಂತ ಇದೆ. ಸೊ ಇಲ್ಲಿ ಹೈಟ್, ಸೊ ದಿಸ್ ಈಸ್ ಹೈಟ್. ಓಕೆನಾ? ಸೊ ಇದು ಬೇಸ್ ಆಗಿರುತ್ತೆ. ಸೊ ಬೇಸ್ ಇಂಟು ಹೈಟ್. ಸೊ ಈ ಹೈಟೆಲ್ಲ ಏನಾಗಿದೆ ನೋಡಿ ಇಲ್ಲಿ, ಸೊ ಹೈಟೆಲ್ಲ ಏನಾಗಿದೆ, ಸರ್ಕಲ್ದು ರೇಡಿಯಸ್ ಆಗಿದೆ. ಅರ್ಥ ಆಯ್ತಾ? ಸೊ ನಾನು ಹೈಟ್ ಬದಲು ಏನಂತ ಬರ್ಕೋಬೋದು, ಇಲ್ಲಿ ರೇಡಿಯಸ್ ಅಂತ ಬರ್ಕೋಬೋದಾ? ಸೊ ದಟ್ ಈಸ್ ಈಕ್ವಲ್ ಟು ಏರಿಯಾ ಈಕ್ವಲ್ಸ್ ಹಾಫ್ ಇಂಟು, ನಾನು ಸರ್ಕಂಫರೆನ್ಸ್ ಈಗ ಫೈಂಡ್ ಔಟ್ ಮಾಡಿದೆ. ಏನು ಫಾರ್ಮುಲಾ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ 2πr. ಸೊ 2πr ಇಂಟು ಆರ್. ಸೊ ಇಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ, 2 ಗೆಟ್ ಕ್ಯಾನ್ಸಲ್ಲ. ಸೊ ಉಳ್ಕೊಂಡಿದ್ದೇನು, ಏರಿಯಾ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಇಂಟು ಆರ್. ಸೊ ಏರಿಯಾ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಅರ್ಥ ಆಗಿದೆಯಾ ಇಷ್ಟು? ಸೊ ಈಗ ನಾವು ಏರಿಯಾನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್, ಸೊ ಇಲ್ಲಿ ಶೇಪ್ಸ್, ಪೆರಿಮೀಟರ್, ಏರಿಯಾ ಇದೆ. ಸೊ ನಾವೇನು ಒಂದ್ಸತಿ ಗ್ಲಾನ್ಸ್ ಮಾಡಿಬಿಡೋಣ ಎಷ್ಟು ಫಾರ್ಮುಲಾ ನಮಗೆ ನೆನಪಿದೆ ಅಂತ. ಸೊ ಈಗ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಏನು ಫಾರ್ಮುಲಾ, ರೆಕ್ಟ್ಯಾಂಗಲ್ದು ಪೆರಿಮೀಟರು. ಸೊ ರೆಕ್ಟ್ಯಾಂಗಲ್ ಪೆರಿಮೀಟರ್ ಈಸ್ ಈಕ್ವಲ್ ಟು, ಸೊ 2 ಇಂಟು ಎಲ್ ಪ್ಲಸ್ ಬಿ. ಸೊ ಏರಿಯಾ ಏನಾಗಿರುತ್ತೆ, ಸೊ ಎ ಈಕ್ವಲ್ಸ್ ಲೆಂತ್ ಇಂಟು ಬ್ರೆಡ್ತ್. ಸೊ ಸ್ಕ್ವೇರ್ದು ಏನಾಗಿರುತ್ತೆ, ಸೊ ಸ್ಕ್ವೇರ್ದು ಪೆರಿಮೀಟರ್ 4a ಆಗಿರುತ್ತೆ. ಸೊ ಏರಿಯಾ ಬಂದು ಎ ಸ್ಕ್ವೇರ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನು ಪ್ಯಾರಲೋಗ್ರಾಮ್ ಅಂತ ಬಂದರೆ ಪಿ ಇಸ್ ಈಕ್ವಲ್ ಟು 2 ಇಂಟು, ಸೊ ಎ ಪ್ಲಸ್ 2 ಇಂಟು ಎ ಪ್ಲಸ್ ಬಿ. ಸೊ ಏರಿಯಾ ಬಂದು ಬೇಸ್ ಇಂಟು ಹೈಟ್. ಸೊ ನೆಕ್ಸ್ಟು ಟ್ರಯಾಂಗಲ್ದು ಪೆರಿಮೀಟರ್ ಬಂದು, ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ನೋಡಿದ್ವಿ. ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಅಥವಾ ನಾವು ಸೆಮಿ ಪೆರಿಮೀಟರ್ದು ಫೈಂಡ್ ಔಟ್ ಮಾಡಿದೆ. ಸೊ ಅದ್ರದ್ದು ಹೆರಾನ್ಸ್ ಫಾರ್ಮುಲಾ ತೊಗೊಂಡ್ರೆ 2s ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ನೆಕ್ಸ್ಟು ಇನ್ನು ಏರಿಯಾ ತೊಗೊಂಡ್ರೆ ಈಕ್ವಲ್ಯಾಟ್ರಲ್ ಅಥವಾ ಐಸೋಸೆಲೆಸ್ ಏನಾದರೂ ಬಂತು ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇನ್ನು ಹೆರಾನ್ಸ್ ಫಾರ್ಮುಲಾ ಬಂತು ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಅರ್ಥ ಆಗಿದೆಯಾ? ಸೊ ಇನ್ನು ಟ್ರೆಪೀಸಿಯಮ್ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ, ಆ್ಯಂಡ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಹೆಚ್ ಇಂಟು ಎ ಪ್ಲಸ್ ಬಿ, ಆ್ಯಂಡ್ ರೋಂಬಸ್ perimeter is equal to, so 4a, and area equals to
ರೊಂಬಸ್ಸು ಏನಾಗಿರುತ್ತೆ ಹಾಫ್ ಇಂಟು D1. ಸೊ D1 ಅಂತ ಅಂದರೆ ಡಯಾಗ್ನಲ್ 1 ಇಂಟು ಡಯಾಗ್ನಲ್. ಸೊ ನೆಕ್ಸ್ಟ್ ಸರ್ಕಲ್ದು ಸರ್ಕಂಫರೆನ್ಸು 2πr ಆ್ಯಂಡ್ ಏರಿಯಾ πr ಸ್ಕ್ವೇರ್. ಎಷ್ಟು ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಟೈಮ್. ಸೊ ಈಗ ಒಂದಷ್ಟು ಕ್ವೆಶನ್ಸ್ಗಳಿದೆ, ಸೊ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ಎ ಗಾರ್ಡನ್ ಈಸ್ 12 ಮೀಟರ್ ಲಾಂಗ್ ಆ್ಯಂಡ್ 9 ಮೀಟರ್ ವೈಡ್, ಹೌ ಮಚ್ ಫೆನ್ಸಿಂಗ್ ಈಸ್ ನೀಡೆಡ್ ಅರೌಂಡ್ ಇಟ್ ಅಂತ ಇದೆ. ಸೊ ಒಂದು ತೋಟ ಇದೆ. ಸೊ ಈಗ ಆ ತೋಟದ್ದು ಏನು ಕೊಟ್ಟಿದ್ದಾನೆ, ಒಂದು ಉದ್ದ ಮತ್ತು ಅಗಲನ ಕೊಟ್ಟಿದ್ದಾನೆ. ಸೊ ಆ ಗಾರ್ಡನಿಗೆ, ಆ ತೋಟಕ್ಕೆ ಎಷ್ಟು ಮೀಟರ್ ಬೇಲಿನ ನಾವು ಹಾಕ್ಬೋದು ಅಂತ ಅನ್ನೋದನ್ನು ಈಗ ಕಂಡುಹಿಡಿಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಸೊಲ್ಯೂಷನ್ ಕೊಟ್ಟಿರೋ ಗೀವನ್ನು ಬರ್ಕೊಂಬಿಡೋಣ. ಏನು ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ. ಎಷ್ಟು ಲೆಂತು? 12 ಮೀಟರ್. ಸೊ ಬ್ರೆಡ್ತು ಕೊಟ್ಟಿದ್ದಾನೆ ಎಷ್ಟು? 9 ಮೀಟರ್. ಸೊ ಏನು ಫೈಂಡ್ ಔಟ್ ಮಾಡಬೇಕು? ಫೆನ್ಸಿಂಗ್ ಈಸ್ ಅಂತಂದರೆ, ಫೆನ್ಸಿಂಗ್ ಅಂತಂದರೆ ಬೇಲಿ ಹಾಕೋದಾದ್ರೆ ನಾವು ಏನು ಮಾಡ್ತೀವಿ, ಸುತ್ತ ಬೇಲಿ ಹಾಕ್ತೀವಿ ಅಲ್ವಾ. ಸೊ ಹಾಗಾದರೆ ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕಾ, ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕಾ? ಸೊ ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ಲೆಂತ್ ನೋಡಿ, ಇಲ್ಲಿ 12 ಮೀಟರ್ ಇದೆ. ಸೊ ಅದು ನೆಕ್ಸ್ಟು ಬ್ರೆಡ್ತು 9 ಮೀಟರ್ ಇದೆ. ಸೊ ಈಗ ನಾನು ಏನು ಮಾಡಬೇಕು, ಇದ್ರದ್ದು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತು ಇದು ಯಾವ ಶೇಪಲ್ಲಿದೆ, 12 ಮೀಟರ್ ಲಾಂಗ್ ಅಂತ ಇದೆ. ಸೊ ಲೆಂತು 12 ಮೀಟರು, ಬ್ರೆಡ್ತು 9 ಮೀಟರ್. ಹಾಗಾದರೆ ಯಾವ ಶೇಪ್ ಆಗಿರುತ್ತೆ ಇದು? ಆಬ್ವಿಯಸ್ಲಿ ರೆಕ್ಟ್ಯಾಂಗಲ್ ಆಗಿರುತ್ತೆ. ಸೊ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್ ದಟ್ ಈಕ್ವಲ್ಸ್, ಏನು ಫಾರ್ಮುಲಾ, 2 ಇಂಟು L ಪ್ಲಸ್ B. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಎಷ್ಟಿದೆ, 12 ಮೀಟರ್, ಪ್ಲಸ್ ಬ್ರೆಡ್ತ್ ಎಷ್ಟಿದೆ, 9 ಮೀಟರ್. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು, ಸೊ 12 ಪ್ಲಸ್ 9 ಈಸ್ 21. ಸೊ ಮೀಟರ್ ಕಾಮನ್ ತೆಗೆದ್ರೆ ನೆಕ್ಸ್ಟು 2 1s are 2, 2 2s are 4, ಸೊ 42 ಮೀಟರ್. ಸೊ ಪೆರಿಮೀಟರ್ ಎಷ್ಟಿರುತ್ತೆ, 42 ಮೀಟರ್. ಅಂದರೆ ಈಗ ನಾವು ಬೇಲಿ ಹಾಕಬೇಕು ಅಂತ ಅಂದರೆ ಬೇಲಿ ಎಷ್ಟಿರಬೇಕು, 42 ಮೀಟರ್ ಇರಬೇಕು. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್, ಅ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಹ್ಯಾವ್ ಈಕ್ವಲ್ ಏರಿಯಾಸ್. ಒಂದು ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್ ಇದೆ. ಸೊ ಎರಡರದ್ದು ಏರಿಯಾ ಏನಾಗಿರುತ್ತೆ, ಸಮ ಆಗಿರುತ್ತೆ. ದ ರೆಕ್ಟ್ಯಾಂಗಲ್ ಮೆಜರ್ಸ್ 32 ಸೆಂಟಿಮೀಟರ್ ಆ್ಯಂಡ್ 18 ಸೆಂಟಿಮೀಟರ್ಸ್. ಸೊ ರೆಕ್ಟ್ಯಾಂಗ್ಯುಲರ್ನ ಅಳತೆ ಏನಾಗಿರುತ್ತೆ, ಉದ್ದ 32 ಸೆಂಟಿಮೀಟರ್ ಆಗಿರುತ್ತೆ, ಅಗಲ 18 ಸೆಂಟಿಮೀಟರ್ ಆಗಿರುತ್ತೆ. ಸೊ ಫೈನ್ ಸೈಡ್ ಆಫ್ ಅ ಸ್ಕ್ವೇರ್. ಹಾಗಾದರೆ ನಾವೇನು ಮಾಡಬೇಕು, ಸ್ಕ್ವೇರ್ದು ಒಂದು ಸೈಡ್ನ ಫೈಂಡ್ ಔಟ್ ಮಾಡಬೇಕು, ಮತ್ತು ಅದೇ ಸ್ಕ್ವೇರ್ನ ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಕೊಟ್ಟಿರೋದು ಗಿವನ್ನು ಬರ್ಕೊಳ್ಳೋಣ. ಸೊ ಏನು ಕೊಟ್ಟಿದ್ದಾನೆ, ಗಿವನ್ ಅ ಸ್ಕ್ವೇರ್ ಆ್ಯಂಡ್ ಎ ರೆಕ್ಟ್ಯಾಂಗಲ್ ಹ್ಯಾವ್ ಈಕ್ವಲ್ ಏರಿಯಾ ಅಂತ ಅಂದರೆ, ಸೊ ಏರಿಯಾ ಆಫ್ ಅ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಏರಿಯಾ ಆಫ್ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರಾ. ಸೊ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್. ಸೊ ಈಗ ನಮಗೆ ಲೆಂತ್ ಕೊಟ್ಟಿದ್ದಾನೆ, ಎಷ್ಟು ಲೆಂತು, 32 ಸೆಂಟಿಮೀಟರ್. ನೆಕ್ಸ್ಟು ಬ್ರೆಡ್ತ್ ಕೊಟ್ಟಿದ್ದಾನೆ ಎಷ್ಟು, 18 ಸೆಂಟಿಮೀಟರ್. ಸೊ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 32 ಸೆಂಟಿಮೀಟರ್ ಇಂಟು 18 ಸೆಂಟಿಮೀಟರ್. ಸೊ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಸೊ ಮಲ್ಟಿಪ್ಲೈ ಮಾಡೋಣ. 32 ಇಂಟು 18, 8 2s are 16, 1 carry, 8 3s are 24 plus 1 25, that is equal to 1 2s are 2, 1 3s are 3, 6 7 5. ಓಕೆನಾ? ಸೊ 576 ಬಂತು. ಸೊ 576 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಸೊ ಈಗ ನಂಗೆ ಬೇಕಾಗಿರೋದೇನು, ಸೈಡ್ನ ಫೈಂಡ್ ಔಟ್ ಮಾಡ್ಬೇಕು ನಾನು. ಸೊ ಅಂದರೆ ಏನ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ದೇರ್ಫೋರ್ ಎ ಈಸ್ ಈಕ್ವಲ್ ಟು, ಸೊ ಈ ಸ್ಕ್ವೇರ್ ಏನಾಗಿರುತ್ತೆ, ಸೊ ಈ ಕಡೆ ಬಂದರೆ √576 ಸೆಂಟಿಮೀಟರ್ ಸ್ಕ್ವೇರ್. ಸೊ 576 ರೂಟ್ ಎಷ್ಟು, ಸೊ 576 ಪರ್ಫೆಕ್ಟ್ ಸ್ಕ್ವೇರಾ. ಸೊ ಎ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್
24 ಸೆಂಟಿಮೀಟರ್. ಸೊ 24 ಹೇಗೆ ಬಂತು ಅಂತ ಏನಾದರೂ ಮಾಡಿಸ್ಬೇಕಾ? ಓಕೆ, ಮಾಡೋಣ. ಎಷ್ಟು ಬಂತದು? 576. ಸೊ 576. ಈಗ ರೂಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನಾವು ರೂಟ್ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಾವು ಫಸ್ಟು ಪೇರ್ ಮಾಡ್ಕೊತೀವಿ. ಓಕೆನಾ? ಸೊ ಈಗ ನೆಕ್ಸ್ಟು ಯಾವುದೋ ಎರಡು ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 5 ಬರಬೇಕು. ಸೊ ಇಲ್ಲ 5ಗಿಂತ ಕಡಿಮೆ ಬರಬೇಕು. ಸೊ ಅದು ಸ್ಕ್ವೇರಿಂಗ್ ನಂಬರ್ ಆಗಿರಬೇಕು. ಸೊ ನಾನು 2 2s 4. ಸೊ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ 2 ಹಾಕೋಕೆ. ಓಕೆನಾ? ಸೊ ಹೊರಗಡೆ ಇರೋದನ್ನು ಆ್ಯಡ್ ಮಾಡ್ತೀರಾ, ಒಳಗಡೆ ಇರೋದನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ 2 + 2 = 4. ಸ್ವಲ್ಪ ಸೈಡಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು 5ಅಲ್ಲಿ 4 ಹೋದರೆ 1. ಆ್ಯಂಡ್ ಈ ಪೇರ್ನ ನಾನು ಕೆಳಗಡೆ ಇಳಿಸ್ಕೊತೀನಿ, 176. ಸೊ ನೆಕ್ಸ್ಟು 4 × 4. ಓಕೆ, ತಿರ್ಗಾ 4 4s 16. 1 ಕ್ಯಾರಿ, 4 4s 16 + 1 17. ಇಲ್ಲೂ 4 ಹಾಕ್ತೀರಾ. ಸೊ 48, ದಟ್ ಈಸ್ 0. ಸೊ ಎಷ್ಟು ಬಂತು? ಸೊ ಎ ಇಸ್ ಈಕ್ವಲ್ ಟು ಏನು ಬಂತು? ನಾನು ಬೇಕಾದರೆ ಇದನ್ನು 24 × 24 ಸೊ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೋಬೋದು. ಓಕೆನಾ? ಸೊ ದೇರ್ಫೋರ್ ಎ ಇಸ್ ಈಕ್ವಲ್ ಟು, ಸೊ ಇದನ್ನು 24 ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ದಟ್ ಈಸ್ ಈಕ್ವಲ್ ಟು, ಸೊ 24 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ರೂಟು ಸ್ಕ್ವೇರು ಕ್ಯಾನ್ಸಲ್, ರೂಟು ಸ್ಕ್ವೇರು ಸ್ಕ್ವೇರು ರೂಟು ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದು ಎ ಇಸ್ ಈಕ್ವಲ್ ಟು 24. ಇಲ್ಲಿ ಕ್ಯಾನ್ಸಲ್ ಆಗಿ ಉಳ್ಕೊಂಡಿರೋ 24 ಇಲ್ಲಿ ಸೆಂಟಿಮೀಟರ್. ಸೊ ಹಾಗೆ ಎ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಇನ್ನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ? ಸೊ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಸೊ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಆಫ್ ಅ ಸ್ಕ್ವೇರ್, perimeter of a square, P is equal to, perimeter formula ಏನು? 4 × A. So P is equal to 4 × 24. So P is equal to 4 4s 16, 1 ಕ್ಯಾರಿ, ತಿರ್ಗಾ 2 4s 8 + 1 96. ನೆಕ್ಸ್ಟು ಎ ಬಂದು ಸೆಂಟಿಮೀಟರ್. ಸೊ ಸೆಂಟಿಮೀಟರ್. ಸೊ ದಿಸ್ ಇಸ್ ದ ಪೆರಿಮೀಟರ್. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ a circular track as an outer radius. ಇದು ಒಂದು outer radius of 21 meter and an inner radius of 14 meter. ಇದು ನಾನು ಬರ್ದಿತ್ತು. ಸೊ ಫೈಂಡ್ ದ ಏರಿಯಾ ಆ್ಯಂಡ್ ವಿಡ್ತ್ ಆಫ್ ದ ಟ್ರ್ಯಾಕ್. ಸೊ ಈಗ ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಇದೆ. ಸೊ ಆ ಸರ್ಕ್ಯುಲರ್ ಟ್ರ್ಯಾಕದು ಔಟರ್ ಸರ್ಕಲ್ದು ರೇಡಿಯಸ್ ಏನಿದೆ ಅಂತ ಅಂದರೆ 21 ಮೀಟರ್ ಇದೆ, ಮತ್ತು ಇನ್ನರ್ ಸರ್ಕಲ್ದು ರೇಡಿಯಸ್ ಬಂದು 14 ಮೀಟರ್ ಇದೆ. ಸೊ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಒಂದು ಏರಿಯಾ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ ಆ ಟ್ರ್ಯಾಕ್ನ ವಿಡ್ತ್ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊಲ್ಯೂಷನ್. ಸೊ ಕೊಟ್ಟಿರೋ ಗಿವನ್ನ ನಾನು ಬರ್ಕೊತೀನಿ. ಸೊ ಔಟರ್ ರೇಡಿಯಸ್ ಕೊಟ್ಟಿದ್ದಾನೆ ಫಸ್ಟು. ಸೊ ಏನು ಕೊಟ್ಟಿದ್ದಾನೆ? ಔಟರ್ ರೇಡಿಯಸ್. ಸೊ ಔಟರ್ ರೇಡಿಯಸ್ನ ನಾನು ಕ್ಯಾಪಿಟಲ್ ಲೆಟರ್ ಆರ್ ಅಂತ ತೊಗೊತೀನಿ. ಸೊ ದಟ್ ಈಸ್ ಈಕ್ವಲ್ ಟು 21. ದಟ್ ಈಸ್ ಈಕ್ವಲ್ ಟು ಎಷ್ಟು? 21 ಮೀಟರ್. ದಟ್ ಈಸ್ ಈಕ್ವಲ್ ಟು 21 ಮೀಟರ್. ಸೊ ಆ್ಯಂಡ್ ಆ್ಯನ್ ಇನ್ನರ್ ರೇಡಿಯಸ್. ಸೊ ಇನ್ನರ್ ರೇಡಿಯಸ್ ಅಂತ ಇದೆ. ಸೊ ಇನ್ನರ್ ರೇಡಿಯಸ್ನ ನಾನು ಸ್ಮಾಲ್ ಆರ್ ಅಂತ ಡಿನೋಟ್ ಮಾಡ್ತೀನಿ. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ? 14 ಮೀಟರ್ ಅಂತ ಇದೆ. ಓಕೆನಾ? ಸೊ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಏರಿಯಾ. ಸೊ ಒಂದು ಏರಿಯಾನ ಫೈಂಡ್ ಔಟ್ ಮಾಡಬೇಕು, ಇನ್ನೊಂದು ವಿಡ್ತನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಈಗ ಫಸ್ಟು ನಾವು ಏರಿಯಾನ ಫೈಂಡ್ ಔಟ್ ಮಾಡೋಣ. ಏರಿಯಾ. ಸೊ ಏರಿಯಾ ಯಾವುದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು? ಸೊ ಏರಿಯಾ ಆಫ್ ಅ ಟ್ರ್ಯಾಕ್ ದಟ್ ಈಸ್ ಈಕ್ವಲ್ ಟು, ಸೊ ಏರಿಯಾ ಆಫ್ outer area of outer circle minus area of inner circle. ಓಕೆನಾ? ಸೊ ಏರಿಯಾ ಆಫ್ ಔಟರ್ ಸರ್ಕಲ್ ಅಂತ ಅಂದರೆ ಪೈ ಆರ್ ಸ್ಕ್ವೇರಾ. ಸೊ ಏರಿಯಾ ಆಫ್ ಇನ್ನರ್ ಸರ್ಕಲ್ ಏನಾಗಿರುತ್ತೆ? ಪೈ ಸ್ಮಾಲ್ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ಎರಡರಲ್ಲೂ ಕಾಮನ್ ಏನು? ಪೈನ ಹೊರಗಡೆ ತೆಗೆದ್ರೆ ಉಳ್ಕೊಂಡಿದ್ದೇನು? ಆರ್ ಸ್ಕ್ವೇರ್ ಮೈನಸ್, ಓಕೆ, ಕ್ಯಾಪಿಟಲ್ ಲೆಟರ್ ಆರ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಲೆಟರ್ ಆರ್ ಸ್ಕ್ವೇರ್. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 22/7. ನೆಕ್ಸ್ಟು ಆರು, ಕ್ಯಾಪಿಟಲ್ ಲೆಟರ್ ಆರ್ ಎಷ್ಟಿದೆ? ಸೊ 21 ಮೀಟರ್ ಹೋಲ್ ಸ್ಕ್ವೇರ್ ಮೈನಸ್ ಸ್ಮಾಲ್ ಆರ್ ಎಷ್ಟಿದೆ? 14 ಮೀಟರ್ ಹೋಲ್ ಸ್ಕ್ವೇರ್
ಸರಿ ಇದೆಯಾ? ಸೊ ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ. ಇದನ್ನು ನಾನು 22/7 ಇಂಟು ಏನಿದೆ R² 21² ಬರ್ತ್ಕೊಂಡ್ಬಿಡೋಣ. 21 ಮೀಟರ್ ಹೋಲ್ ಸ್ಕ್ವೇರ್ ಮೈನಸ್, ಸೊ ಕ್ವಶನ್ ನೋಡ್ಕೊಂಬಿಡೋಣ. 21 ಮೀಟರ್ ಹೋಲ್ ಸ್ಕ್ವೇರ್ ಮೈನಸ್ 14 ಮೀಟರ್ ಹೋಲ್ ಸ್ಕ್ವೇರ್. ಸರಿ ಇದೆಯಾ? ಸೊ 22/7 ಹಾಗೆ ಬರ್ಕೋತೀನಿ. 21 ಹೋಲ್ ಸ್ಕ್ವೇರ್ ಎಷ್ಟು? 441. ಸೊ ನೀವು ಬೇಕಾದರೆ 21 ಇಂಟು 21 ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ 14 ಇಂಟು 14, ಸೊ 196. ಸೊ ಇಲ್ಲಿ ಮೀಟರ್ ಸ್ಕ್ವೇರ್, ಇಲ್ಲೂ ಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಾ? ಇದನ್ನು ನಾನು ಬರೀತೀನಿ ಇನ್ನೊಂದು ಸರಿ. ಓಕೆ, 441 meter square minus 196 meter square. So that is equal to 22/7. So 441 minus 196. So minus ಮಾಡಿದ್ರೆ ಎಷ್ಟು ಸಿಗುತ್ತೆ ನನಗೆ? 245. ಸೊ 245 ಮೀಟರ್ ಸ್ಕ್ವೇರ್ನ ಕಾಮನ್ ತೆಗೆಯೋಣ, ಕ್ಯಾನ್ಸಲ್ ಮಾಡೋಣ. ಈಗ 7ಇಂದ ಇದು 245 ಡಿವೈಡ್ ಆಗುತ್ತೆ. ಸೊ 7 1 7, 7 3 21, ಸೊ 3 ರಿಮೈನ್, ಸೊ 35, 7 5 35. ಸೊ ದಟ್ ಈಸ್ ಈಕ್ವಲ್ ಟು 22 ಇಂಟು 35. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? 770 ಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ದೇರ್ ಫೋರ್ ಏರಿಯಾ ಆಫ್ ಅ ಟ್ರ್ಯಾಕ್ ಏನಾಗಿರುತ್ತೆ? 770 ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೂ ಏನೋ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾನೆ. ಸೊ ಒಂದು ಏರಿಯಾ ಫೈಂಡ್ ಔಟ್ ಮಾಡಾಯಿತು. ಈಗ ನೆಕ್ಸ್ಟ್ ನಾವು ಏನು ಫೈಂಡ್ ಔಟ್ ಮಾಡಬೇಕು? ವಿಡ್ತ್. ಸೊ ವಿಡ್ತ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಸೊ ವಿಡ್ತ್ ಆಫ್ ದ ಟ್ರ್ಯಾಕ್. ಸೊ ವಿಡ್ತ್ ಆಫ್ ದ ಟ್ರ್ಯಾಕ್ ಹೇಗೆ ಫೈಂಡ್ ಔಟ್ ಮಾಡೋದಪ್ಪ ಅಂತ ಅಂದರೆ, ಔಟರ್ ರೇಡಿಯಸ್ ಏನು ಕೊಟ್ಟಿದ್ದಾನೆ, ಸೊ ಅದರಿಂದ ಇನ್ನರ್ ರೇಡಿಯಸ್ನ ಸಬ್ಟ್ರ್ಯಾಕ್ಟ್ ಮಾಡೋದು. ಸೊ ಅವಾಗ ನನಗೆ ಆಬ್ವಿಯಸ್ಲಿ ಏನು ಸಿಗುತ್ತೆ? ವಿಡ್ತ್ ಸಿಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಔಟರ್ ರೇಡಿಯಸ್ ಎಷ್ಟು ಇದೆ? ಸೊ 21 ಮೈನಸ್ ಇನ್ನರ್ ರೇಡಿಯಸ್ ಎಷ್ಟು? ಸೊ 14. ಸೊ 14 ಮೀಟರ್. ಓಕೆ, 14 ಮೀಟರ್ ಮೈನಸ್ 21 ಮೀಟರ್ ಮೈನಸ್ 14 ಮೀಟರ್. ಸೊ 21ಅಲ್ಲಿ 14 ಹೋದರೆ 7 ಮೀಟರ್. ಸೊ ವಿಡ್ತ್ ಎಷ್ಟಾಗಿರುತ್ತೆ? ಸೊ ವಿಡ್ತ್ ಆಫ್ ದ ಟ್ರ್ಯಾಕ್ ವಿಡ್ತ್ ಎಷ್ಟಾಗಿರುತ್ತೆ? 7 ಮೀಟರ್ ಆಗಿರುತ್ತೆ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಇದು ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ನಾನು ಕ್ವೆಶನ್ ರೀಡ್ ಮಾಡ್ತೀನಿ. ಫೈಂಡ್ ದ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೂಸ್ ಸೈಡ್ ಈಸ್ 4 ಸೆಂಟಿಮೀಟರ್ ಅಂತ ಇದೆ. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಕೊಟ್ಟಿದ್ದಾನೆ. ಸೊ ಈಗ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಸೊ ಆಲ್ ದ ಸೈಡ್ಸ್ ಆರ್ 4 ಸೆಂಟಿಮೀಟರ್. ಈಗ ಏನು ಫೈಂಡ್ ಔಟ್ ಮಾಡಬೇಕು? ನಾನು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಏರಿಯಾನ ಫೈಂಡ್ ಔಟ್ ಮಾಡೋದು? ಇಲ್ಲಿ ನಮಗೆ ಹೈಟ್ ಕೊಟ್ಟಿಲ್ಲ. ಈಗ ನಾನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಹಾಕಬೇಕು ಅಂತ ಅಂದರೆ ನನಗೆ ಹೈಟ್ ಇಲ್ಲ. ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು? ಸೊ ನಾವು ಈಗ ತಾನೇ ತಿಳ್ಕೊಂಡ್ವಿ, ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು? ಟ್ರಯಾಂಗಲ್ದು ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಬರೀ ಅದು ಸ್ಕೇಲ್ ಆ್ಯಂಡ್ ಟ್ರಯಾಂಗಲ್ಗೆ ಮಾತ್ರ ಆಗುತ್ತಾ? ಇಲ್ಲ, ಎಲ್ಲ ಟ್ರಯಾಂಗಲ್ಗೂ ಕೂಡ ನಾವು ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಸೊ ಸೊಲ್ಯೂಷನ್ ಏನು ಕೊಟ್ಟಿದ್ದಾನೆ? ಒಂದು ಟ್ರಯಾಂಗಲ್ ಇದೆ. ಸೊ ಫಸ್ಟು ಟ್ರಯಾಂಗಲ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದಕ್ಕೊಂದು ನೇಮಿಂಗ್ ಕೊಟ್ಟರೆ ABC. ಸೊ ಎಲ್ಲ ಸೈಡ್ಸ್ ಏನಾಗಿದೆ? 4 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್. ಓಕೆನಾ? ಸೊ ಈಗ 4 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ದೇರ್ ಫೋರ್ ನಾನು ಏನಂತ ಬರಿಬೋದು? A is equal to 4 ಸೆಂಟಿಮೀಟರ್, B is equal to 4 ಸೆಂಟಿಮೀಟರ್ ಮತ್ತು C is equal to ಕೂಡ 4 ಸೆಂಟಿಮೀಟರ್. ಸೊ ಈಗ ನಾನು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾನ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ಏರಿಯಾ ಫಾರ್ಮುಲಾ ಏನು? A is equal to square root of S into S minus A into S minus B into S minus C. ಸರಿ ಇದೆಯಾ? ಸೊ ಬಟ್ ನನಗೆ ಎಸ್ ಗೊತ್ತಿರಬೇಕಲ್ವ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಹಾಗಾದರೆ ನಾನು ಎಸ್ನ ಫಸ್ಟು ಫೈಂಡ್ ಔಟ್ ಮಾಡೋಣ. ಸೊ S ಈಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತು, A ಪ್ಲಸ್ B ಪ್ಲಸ್ C ಡಿವೈಡೆಡ್ ಬೈ 2. ಸೊ ದೇರ್ ಫೋರ್ S ಈಸ್ ಈಕ್ವಲ್ ಟು A ಎಷ್ಟಿದೆ? 4 ಸೆಂಟಿಮೀಟರ್
ಪ್ಲಸ್ 4 ಸೆಂಟಿಮೀಟರ್ plus 4 centimeter plus 4 centimeter divided by so S is equal to 4 plus 4 plus 4 ಎಷ್ಟಾಗುತ್ತೆ 12 centimeter divided by 2. So 2 ones are 2 6 are therefore S is equal to ಎಷ್ಟು 6. So S is equal to 6 ಸೆಂಟಿಮೀಟರ್. ಸೊ ಈಗ ನನಗೆ ಎಷ್ಟು ಗೊತ್ತಾಯಿತು. ಈಗ ಇದನ್ನು ಇಟ್ಕೊಂಡು ನಾನು ಏರಿಯಾ ಫೈಂಡ್ ಔಟ್ ಮಾಡ್ಬೋದಾ. ಸೊ ಎಷ್ಟಿದೆ, ಎಷ್ಟು ಬಂದು 6 ಸೆಂಟಿಮೀಟರ್ ಇದೆ. ನೆಕ್ಸ್ಟು 3 ಸೈಡ್ಸು ಕೂಡ 4 ಸೆಂಟಿಮೀಟರ್ ಇರುತ್ತೆ. ಸೊ ಈಗ ನಾನು ಫಾರ್ಮುಲಾ ಹಾಕೋಣ. ಎ ಇಸ್ ಈಕ್ವಲ್ ಟು ಇನ್ನೊಂದು ಸರ್ತಿ ಬರೆಯೋಣ, ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಅಂತಂದರೆ 6 ಸೆಂಟಿಮೀಟರ್. ಸೊ 6 ಮೈನಸ್ ಎ ಅಂತಂದರೆ 4 ಸೆಂಟಿಮೀಟರ್ ಇಂಟು 6 ಮೈನಸ್ 4 ಸೆಂಟಿಮೀಟರ್ ಇಂಟು 6 ಮೈನಸ್ 4 ಸೆಂಟಿಮೀಟರ್. ಸೊ ಏರಿಯಾ ಇಸ್ ಈಕ್ವಲ್ ಟು 6 ಹಾಗೆ ಇಟ್ಕೊಳ್ಳೋಣ. 6 ಮೈನಸ್ 4 ಈಕ್ವಲ್ಸ್ 2, ಅಗೇನ್ 2, ಇಲ್ಲೂ ಕೂಡ 2. ಸೊ ದಟ್ ಏರಿಯಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 6 ಹಾಗೆ ಬರ್ಕೋತೀನಿ. ಇಲ್ಲ ಅಂತಂದರೆ ನಾನು 6 3 2s are 6 ಅಂತ ಬರಿಬೋದು, ಅಥವಾ 2 3s are 6, 2 ಇಂಟು 2 ಇಂಟು 2. ಸೊ ಈಗ ನೋಡಿ ನಾವೇನಾದರೂ ಸ್ಕ್ವೇರಿಂಗ್ ಮಾಡ್ಕೊಬೋದಾ. ಈ 2 ಇಂಟು 2 2 ಸ್ಕ್ವೇರ್, ಈ 2 ಇಂಟು 2ನ 2 ಸ್ಕ್ವೇರ್ ಇಂಟು 3. ಸೊ ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್. ಈ ಥರ ಬರಿಬೋದಾ ನಾನು, 2 ಸ್ಕ್ವೇರ್ ಇಂಟು ರೂಟ್ 3. ಓಕೆ, ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್, ಸ್ಕ್ವೇರ್ ರೂಟು ಸ್ಕ್ವೇರ್ ಕ್ಯಾನ್ಸಲ್. ಸೊ ಉಳ್ಕೊಂಡಿದ್ದೇನಿಲ್ಲಿ, ಏರಿಯಾ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು ರೂಟ್ 3. ಸೊ ಏರಿಯಾ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ಇದೇನಾಗಿರುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ದೇರ್ ಫೋರ್ ಏರಿಯಾ ಈಕ್ವಲ್ಸ್ ಟು 2 2s are 4 ಇಂಟು ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಈಸಿ ಇದೆಯಾ. ಸೊ ನೆಕ್ಸ್ಟ್, ಫೈಂಡ್ ದಿ ಏರಿಯಾ ಆಫ್ ದ ಗಿವನ್ ಫಿಗರ್. ಇದೊಂದು ಹೋಮ್ವರ್ಕ್ ತೊಗೊಳ್ಳಿ. ಸೊ ಒಂದು ಟ್ರೆಪೀಸಿಯಂ ಫಿಗರ್ನ ಕೊಟ್ಟಿದ್ದಾನೆ. ಸೊ ಈ ಫಿಗರ್ನ ಇಟ್ಕೊಂಡು ನಾವೇನು ಮಾಡಬೇಕು, ಈಗ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರೆಪೀಸಿಯಂ ಫಾರ್ಮುಲಾ ಗೊತ್ತಿದೆ ನಮಗೆ, ಏನು, ಹಾಫ್ ಇಂಟು ಹೈಟ್ ಇಂಟು ಸೊ ಬೋತ್ ಸೈಡ್ಸ್ ಸಮ್ ಮಾಡಿದ್ರೆ ನನಗೆ ಟ್ರೆಪೀಸಿಯಂ ಸಿಗುತ್ತೆ. ಸೊ ದೇರ್ ಫೋರ್ ಹಾಫ್ ಇಂಟು ಹೆಚ್ ಇಂಟು ಎ ಪ್ಲಸ್ ಬಿ. ಸೊ 2 ಸೈಡ್ಸ್ ಕೊಟ್ಟಿದ್ದಾನೆ, ಜೊತೆಗೆ ಒಂದು ಹೈಟ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಏರಿಯಾನ ನೀವು ಫೈಂಡ್ ಔಟ್ ಮಾಡಿ. ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಮೆನ್ಸುರೇಷನ್ 2D ಶೇಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಪೆರಿಮೀಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಏರಿಯಾ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಮತ್ತು ರೆಕ್ಟ್ಯಾಂಗಲ್ಲು, ಸರ್ಕಲ್ಲು, ನೆಕ್ಸ್ಟು ಪ್ಯಾರಲೋಗ್ರಾಮು, ಟ್ರೆಪೀಸಿಯಮ್ಮು, ರೋಂಬಸ್, ಸರ್ಕಲ್, ಟ್ರಯಾಂಗಲ್, ಇಷ್ಟು ಫಿಗರ್ಸ್ದು ನಾವೇನು ಪೆರಿಮೀಟರ್ ಮತ್ತು ಏರಿಯಾ ಫಾರ್ಮುಲಾಸ್ನ ಫೈಂಡ್ ಔಟ್ ಮಾಡಿದ್ದೀವಿ. ಜೊತೆಗೆ ಒಂದಷ್ಟು ಅದ್ರ ಬೇಸ್ ಮೇಲೆ ಲೆಕ್ಕಗಳನ್ನ ಬಿಡಿಸಿದ್ದೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.